Hi, hello, good morning. We will start off with today's classes of daily news analysis. ಇವತ್ತಿನ ದೈನಂದಿನ ಪ್ರಚಲಿತ ವಿದ್ಯಮಾನಗಳಲ್ಲಿ ಸುಮಾರು ಟಾಪಿಕ್ಸ್ನ ನಾವಿವತ್ತು ಡಿಸ್ಕಸ್ ಮಾಡ್ತಿದ್ವಿ. ಅದರಲ್ಲಿ ಫಸ್ಟ್ ಟಾಪಿಕ್ ಬಂದು ಫಾರೆಸ್ಟ್ ರೈಟ್ ಕನ್ಸರ್ನ್ಸ್ ಕುಡ್ ಇನ್ಫ್ಲುಯೆನ್ಸ್ ಎಲೆಕ್ಟೋರಲ್ ರಿಸಲ್ಟ್ಸ್. ಅರಣ್ಯ ಹಕ್ಕುಗಳ ಕಾಳಜಿಯು ಚುನಾವಣಾ ಫಲಿತಾಂಶಗಳ ಮೇಲೆ ಪ್ರಭಾವ ಬೀರುವುದು. Let us try and understand what is this article in greater detail. Let's look into the context first. The electoral outcome is nearly 3 in 10 of India's parliamentary constituencies could be influenced by issues surrounding the implementation of the Forest Rights Act. What does this article speak about? The article here basically says that we have the Forest Rights Act. The Forest Rights Act could enable or it could influence as many constituencies, nearly 153 constituencies, in deciding how people vote in these constituencies, which basically means if there are political parties which want to win a political party elections, in that particular case they have to ensure that these political parties are able to provide the forest rights to the people who are present in the forest areas. If at all these rights are not given by the political parties, in that particular case they may not win the elections, or their influence in that particular region may be comparatively reduced, is what is this article speaking about. ಸೊ ಈ ಆರ್ಟಿಕಲ್ ಏನು ಹೇಳುತ್ತೆ ಅಂತಂದರೆ, ಸರಿಸುಮಾರು 153 ಕಾನ್ಸ್ಟಿಟ್ಯೂನ್ಸೀಸ್ ಅಥವಾ ಕ್ಷೇತ್ರಗಳಲ್ಲಿ ಒಂದು ವೇಳೆ ಏನಾದರೂ ಆ ಫಾರೆಸ್ಟ್ ರೈಟ್ಸ್ ಆ್ಯಕ್ಟ್ ಅನ್ನೋದು ಏನಿದೆ ಅಲ್ಲಿನ ಆಬ್ಜೆಕ್ಟಿವ್ಸ್ನ ಮೀಟ್ ಮಾಡೋಕ್ಕಾಗಿಲ್ಲ ಅಥವಾ ಅಲ್ಲಿರುವಂತಹ ಲಾಸ್ನ ಮೀಟ್ ಮಾಡೋಕ್ಕಾಗಿಲ್ಲ ಅಂದರೆ ಅಲ್ಲಿನ ಜನ ಏನಿರ್ತಾರಲ್ಲ ಫಾರೆಸ್ಟ್ ರೈಟ್ಸ್ ಆ್ಯಕ್ಟಲ್ಲಿ ಬೆನಿಫಿಷರೀಸ್, ಅವ್ರನ್ನ ಇನ್ಫ್ಲೂಯೆನ್ಸ್ ಮಾಡಲಿಕ್ಕಾಗಲ್ಲ. ಒಂದು ವೇಳೆ ಅವ್ರನ್ನೇನಾದ್ರು ಇನ್ಫ್ಲೂಯೆನ್ಸ್ ಮಾಡಲಿಕ್ಕಾಗಲ್ಲ ಅಂದರೆ ಅಲ್ಲಿರುವಂತಹ ಜನ ಆ ಒಂದು ಪೊಲಿಟಿಕಲ್ ಪಾರ್ಟಿಗೆ ವೋಟ್ ಆಗದೇನೂ ಇರಬಹುದು. ಸೊ ಈ ಆರ್ಟಿಕಲ್ ಹೇಳೋದು ಏನು ಅಂತಂದರೆ, ಫಾರೆಸ್ಟ್ ರೈಟ್ಸ್ ಆ್ಯಕ್ಟಲ್ಲಿ ಇರುವಂತಹ ಒಂದು ಆಬ್ಜೆಕ್ಟಿವ್ಸ್ನ ಮೀಟ್ ಮಾಡಿದ್ರು ಅಂತಂದರೆ ಅಂತಹ ಪೊಲಿಟಿಕಲ್ ಪಾರ್ಟೀಸ್ ಜಾಸ್ತಿ ಇನ್ಫ್ಲೂಯೆನ್ಸ್ ಮಾಡೋಕ್ಕಾಗುತ್ತೆ. ಅಟ್ ದ ಸೇಮ್ ಟೈಮ್ ಅವರು ವಿನ್ ಆಗ್ಬೋದು ಎಲೆಕ್ಷನ್ಸ್ ಅಂತ ಹೇಳೋದೇ ಈ ಒಂದು ಆರ್ಟಿಕಲ್. ಸೊ ಈ ಆರ್ಟಿಕಲ್, ಅಕಾರ್ಡಿಂಗ್ ಟು ಸಮ್ ಇಂಡಿಪೆಂಡೆಂಟ್ ರಿಸರ್ಚರ್ಸ್, ಇಟ್ ಸೇಸ್ that there are 153 constituencies where the settling of rights could be a key issue affecting the voting patterns. 153 ಕ್ಷೇತ್ರಗಳಿವೆ, ಅಲ್ಲಿ ಹಕ್ಕುಗಳ ಇತ್ಯರ್ಥವು ಅವರ ಮತದಾನ ಮಾದರಿಯ ಮೇಲೆ ಪರಿಣಾಮ ಬೀರುವ ಪ್ರಮುಖ ಸಮಸ್ಯೆಯಾಗಿದೆ ಅಂತ ಹೇಳದೆ ಈ ಒಂದು ಆರ್ಟಿಕಲ್. ಇಲ್ಲಿ ನಾವು ಗಮನಿಸ್ಕೊಳ್ಬೇಕಾಗಿರೋದು ಏನು ಅಂತಂದರೆ, ಈ ಒಂದು ರಿಸರ್ಚ್ ಪ್ರಕಾರ ಎಸ್ಟಿಮೇಟ್ ಸಜೆಸ್ಟ್ ದಟ್ ಅಟ್ಲೀಸ್ಟ್ 30 million hectares of forest land comprising more than 40% of the total forest area could be vested as community forest rights with Gram Sabha. This has the potential to secure the rights and livelihoods of at least 200 million people, including 90 million tribes. ಸೊ ಇದು ಏನು ಅರ್ಥ ಆಗುತ್ತೆ ಅಂತಂದರೆ, ಒಂದು ವೇಳೆ ನಾನೇನಾದರೂ ಫಾರೆಸ್ಟ್ ರೈಟ್ಸ್ ಆ್ಯಕ್ಟ್ ಅಡಿಯಲ್ಲಿ ಅವರಿಗೆ ಆಬ್ಜೆಕ್ಟಿವ್ಸ್ನ ಮೀಟ್ ಮಾಡಿದ್ದಲ್ಲಿ ಸರಿಸುಮಾರು ಜನ ಇದರಿಂದ ಬೆನಿಫಿಷರೀಸ್ ಆಗ್ತಾರೆ. ಅಂದಾಜು 30 ಮಿಲಿಯನ್ ಹೆಕ್ಟರ್ ಅರಣ್ಯ ಭೂಮಿಯನ್ನು ಒಟ್ಟು ಅರಣ್ಯ ಪ್ರದೇಶದ 40%ಗಿಂತ ಹೆಚ್ಚು ಒಳಗೊಂಡಿದ್ದು ಗ್ರಾಮ ಸಭೆಗಳಿಂದ ಸಮುದಾಯ ಅರಣ್ಯ ಹಕ್ಕುಗಳನ್ನು ನೀಡಬಹುದು ಎಂದು ಸೂಚಿಸಲಾಗಿದೆ. 90 ಮಿಲಿಯನ್ ಆದಿವಾಸಿಗಳು ಸೇರಿದಂತೆ ಕನಿಷ್ಠ 200 ಮಿಲಿಯನ್ ಜನ ಹಕ್ಕುಗಳು ಮತ್ತು ಜೀವನೋಪಾಯಗಳನ್ನು ಭದ್ರಪಡಿಸುವ ಸಾಮರ್ಥ್ಯವನ್ನು ಹೊಂದಿದೆ. It is in this backdrop we have to understand what is the Forest Rights Act. ಈ ಒಂದು ಕಂಟೆಕ್ಸ್ಟಲ್ಲಿ ನಾವು ಫಾರೆಸ್ಟ್ ರೈಟ್ಸ್ ಆ್ಯಕ್ಟ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಫಸ್ಟು ನಿಮಗೆ ಬ್ರೀಫಾಗಿ ಹೇಳ್ತೀನಿ, ಫಾರೆಸ್ಟ್ ರೈಟ್ಸ್ ಆ್ಯಕ್ಟ್ ಅಂದರೆ ಏನು. ಆ್ಯಸ್ ದ ನೇಮ್ ಡಿನೋಟ್ಸ್, ಫಾರೆಸ್ಟ್ ರೈಟ್ಸ್ ಆ್ಯಕ್ಟ್, ಇದರಲ್ಲಿ 3 ಪದ ಇದೆ. ಒಂದು ಫಾರೆಸ್ಟ್, ಇನ್ನೊಂದು ರೈಟ್ಸ್, ಇನ್ನೊಂದು ಆ್ಯಕ್ಟ್, ಅರಣ್ಯ ಹಕ್ಕುಗಳ ಕಾಯ್ದೆ. ಏನಕ್ಕೆ ಈ ಅರಣ್ಯ ಹಕ್ಕುಗಳ ಕಾಯ್ದೆನ ಇವರು ತರ್ತಾರೆ? What was the intent of bringing the Forest Rights Act? The Forest Rights Act was basically brought into the picture to provide certain rights to the people who have been living in the forest area for a very long period of time. ಅಂದರೆ ಈ ಫಾರೆಸ್ಟ್ ಅಥವಾ ಅರಣ್ಯದಲ್ಲಿ ಸರಿಸುಮಾರು ಜನರು ಸುಮಾರು ವರ್ಷಗಳಿಂದ, ಡೆಕೆಡ್ಸ್ಗಳಿಂದ ಇವರು ಬದುಕಿರ್ತಾರೆ ಮತ್ತು ಅಲ್ಲೇ ಜೀವನ ಶೈಲಿನ ನಡ್ಸ್ಕೊಳ್ತಾ ಬಂದಿರ್ತಾರೆ. ಇವ್ರಿಗೆ ಆದಂತಹ ಒಂದಷ್ಟು ಹಕ್ಕುಗಳನ್ನು, ಇವ್ರಿಗೆ ಆದಂತಹ ಒಂದಷ್ಟು ರೈಟ್ಸ್ನ ಇವ್ರಿಗೆ ಕೊಡಬೇಕು ಅಂತ ಹೇಳಿ ಈ ಫಾರೆಸ್ಟ್ ರೈಟ್ಸ್ ಆ್ಯಕ್ಟ್ ಆಫ್ 2006ನ ಕ್ರಿಯೇಟ್ ಮಾಡ್ತಾರೆ. Why did the Forest Rights Act first come into the picture? That is because when you look at how the British policies were, when you look at how the independent India has evolved over a period of time and how the British governed the Indian forest
we have to keenly look that when it comes to the people, they had a symbiotic relationship between the forest as well as the animal kingdom, and they were making a living out of it in the forest area. So in the forest area, these people had what is called as the minor forest produce, and at the same time they also lived in that particular area in resonance with the nature as well, and at the same time they were beneficiaries of a lot of schemes in this particular backdrop, that the people who were living in the forest areas were able to derive benefits from the forest. But over a period of time, this was a traditional place of living for many people in the forest areas. However, what did the British feel, or what did the British administration feel? The British administration all of a sudden felt that this area has to be commercialized. What do I mean by it? Those people who were living in the forest areas, they were deriving benefits from the forest, but over a period of time they had felt that there is a particular region where we would be able to take the teak wood out of it, sandalwood out of it, and let's commercialize this forest area. So what do? They start making sure that these people are evicted from this place, which means that those people who were living for a very long period of time were either evicted, they were rehabilitated to a different place, and their rights were not respected by the colonial rule. And at the same time, many people after 1972, we have the Wildlife Protection Act of 1972. Many people also felt that if at all people are living in the forest areas, they could come in conflict with the animals. So there were certain section of the people who wanted an amicable understanding between the animals as well as the human beings, but at the same time there were many people who were pro animals as well. These people did not want any kind of interference from the people. So what do? They say that if at all people are present in this particular area or in this region, ultimately the animal kingdom could come under threat. Why? Because there could be animal human conflict. In order to reduce it, they said that there should be only animals in the forest areas, there should be no human beings. So this was not supported. The living of the people in this region was not supported, and ultimately many of the rights and benefits that these people had derived from the forest came under the threat. So over a period of time, in order to establish a symbiotic relationship, a relationship between the man, the animals and the nature, what we have is the Forest Rights Act. ಈ ಅರಣ್ಯ ಹಕ್ಕುಗಳ ಕಾಯ್ದೆ ಅಂದರೆ ಏನು? ನಾವು 1947 ಮುಂಚೆ ನೋಡಬೇಕಾದ್ರೆ ನಮಗೆ ಈ ಬ್ರಿಟಿಷ್ ಆಳ್ವಿಕೆ ಇತ್ತು. ಬ್ರಿಟಿಷ್ ಆಳ್ವಿಕೆಯಲ್ಲಿ ಏನು ಅಂತಂದರೆ ಅವರಿಗೆ ಎರಡು ಯೋಚನೆ ಇತ್ತು. ಒಂದು, ಪ್ರಯರ್ ಟು ದಿ ಇನ್ಫ್ಲೂಯೆನ್ಸ್ ಆಫ್ ದಿ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್, ಬಟ್ ಆಫ್ಟರ್ ದ ಇನ್ಫ್ಲೂಯೆನ್ಸ್ ಆಫ್ ದಿ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್. ಬಿಫೋರ್ ದ ಇನ್ಫ್ಲೂಯೆನ್ಸ್ ಆಫ್ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಅಂದರೆ ಏನು? ಫಾರ್ ಎಕ್ಸಾಂಪಲ್, ನಾನು ಕಾಡಲ್ಲಿದ್ದೀನಿ, ನಾನು ಕಾಡಲ್ಲಿ ಏನೋ ಒಂದಷ್ಟು ಬೆನಿಫಿಟ್ಸ್ ತೊಗೊಳ್ತಿದ್ದೀನಿ, ಮೈನರ್ ಫಾರೆಸ್ಟ್ ಪ್ರೊಡ್ಯೂಸ್ ಕೂಡ ಇತ್ತು, ಇದನ್ನು ನಾನು ಮಾರ್ತಿದ್ದೆ, ನನ್ನ ಜೀವನ ನಾನು ನಡೆಸ್ಕೊಳ್ತಾ ಹೋಗ್ತಿದ್ದೆ. ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಈ ಬ್ರಿಟಿಷ್ ಆಳ್ವಿಕೆಯಲ್ಲಿ ಏನಾಗುತ್ತೆ ಅಂದರೆ ಇವ್ರು ರಿಯಲೈಸ್ ಮಾಡ್ತಾರೆ ಈ ಫಾರೆಸ್ಟ್ ಅನ್ನೋದನ್ನು ಟ್ರೆಡಿಷನಲ್ ಫಾರೆಸ್ಟ್ ಯೂಸ್ ಮಾಡೋದನ್ನು ಬಿಟ್ಟು ನಾನು ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ಗೆ ಕೂಡ ಯೂಸ್ ಮಾಡಬೇಕು ಅಂತ ಹೇಳಿ. ಈ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಯೂಸ್ ಮಾಡೋದು ಅಂದರೆ ಏನು? ಅಲ್ಲಿ ಟೀಕ್ ವುಡ್ ಇರುತ್ತೆ, ಅಥವಾ ರೆಡ್ ವುಡ್ ಇರುತ್ತೆ, ಅಥವಾ ಸ್ಯಾಂಡಲ್ವುಡ್ ಇರುತ್ತೆ. ಇದನ್ನು ನಾನು ಎಕ್ಸ್ಪ್ಲಾಯ್ಟ್ ಮಾಡಿಕೊಂಡು ನಾನು ಇದನ್ನು ಬಿಸ್ನೆಸ್ ಆಳ್ವಿಕೆಯಲ್ಲಿ ಯೂಸ್ ಮಾಡಿಕೊಂಡು ತದನಂತರ ಬರುವಂತಹ ಪ್ರಾಫಿಟ್ಸಿಂದ ನಾನು ನನ್ನ ಅಡ್ಮಿನಿಸ್ಟ್ರೇಷನ್ನ ನಡೆಸ್ಕೊಳ್ತಾ ಹೋಗ್ಬೋದು ಅಂತ ಹೇಳಿ ಬ್ರಿಟಿಷ್ ಅವರಿಗೆ ಅನಿಸುತ್ತೆ. ಸೊ ಇವ್ರೇನು ಮಾಡ್ತಾರೆ, ಈ ಥರ ಒಂದು ವಿಚಾರ ಶೈಲಿ ಬಂದಿದ ತಕ್ಷಣ ಇವರು ಅಲ್ಲಿರುವಂತಹ ಕಾಡಿನ ಜನರನ್ನ ಎವಿಕ್ಟ್ ಮಾಡ್ತಾ ಹೋಗ್ತಾರೆ. ಅಂದರೆ ಆ ಕಾಡು ಪ್ರದೇಶದಲ್ಲಿ ನೀವು ಇರಬಾರ್ದು, ನಿಮಗೆ ಬೇರೆ ಕಡೆ ರಿಹ್ಯಾಬಿಲಿಟೇಷನ್ ಕೊಡ್ತೀವಿ, ನೀವು ಬೇರೆ ಕಡೆ ಇರಬೇಕಾಗುತ್ತೆ ಅಂತ ಹೇಳಿ ಸರಿಸುಮಾರು ಲಾಸ್ನ ತರ್ತಾರೆ. ಸೊ ಇಲ್ಲಿ ಇವರು 10 ವರ್ಷ 20 ವರ್ಷ 100 ವರ್ಷಗಳಿಂದ ಇವರು ಬದುಕ್ತಾ ಬರ್ತಾರೆ, ಜೀವನ ನಡೆಸ್ಕೊಳ್ತಾ ಬರ್ತಾರೆ. ಬಟ್ ಅಲ್ಲಿ ಈ ಒಂದು ಬ್ರಿಟಿಷ್ ಲಾಸಿಂದ ಏನಾಗುತ್ತೆ, ಇವರು ಆ ಒಂದು ಜಾಗನ ಬಿಟ್ಟು ಬೇರೆ ಕಡೆ ಹೋಗುವುದರ ಮೂಲಕ ಅಲೆಮಾರಿ ಜೀವನ ನಡೆಸ್ತಾ ಸ್ಟಾರ್ಟ್ ಮಾಡ್ತಾರೆ. ಅದೊಂದಲ್ಲದೆ ಇಂಡಿಪೆಂಡೆನ್ಸ್ ಆದ ನಂತರ ಸುಮಾರು ಜನಕ್ಕೆ ಅನಿಮಲ್ ರೈಟ್ಸ್ನ ರೀಸ್ಟೋರ್ ಮಾಡಬೇಕು ಅಂತ ಇರುತ್ತೆ. ಇವಾಗ ನೀವು ನೋಡಬೇಕು ಅಂತಂದರೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಆಫ್ 1972 ಅಂತಲೂ ತರ್ತೀವಿ. ಅಲ್ಲಿ ಕೆಲವು ಅನಿಮಲ್ ರೈಟ್ ಆ್ಯಕ್ಟಿವಿಸ್ಟ್ ಏನು ಹೇಳ್ತಾರೆ ಅಂತಂದರೆ, ಒಂದು ವೇಳೆ ಈ ಒಂದು ಜನ ಅಥವಾ ಜನ ಸಮುದಾಯ ಏನಾದರೂ ಕಾಡಿನ ಪ್ರದೇಶದಲ್ಲಿ ಇದ್ದರು ಅಂದ್ರಲ್ಲಿ
ಅಂಥ ಪ್ರಮೇಯದಲ್ಲಿ ಇವ್ರದ್ದು ಆ್ಯನಿಮಲ್ ರೈಟ್ಸ್ ವೈಲೇಟ್ ಆಗುತ್ತೆ. ಯಾಕೆ ಅಂತಂದರೆ ಆ್ಯನಿಮಲ್ಸ್ ಹ್ಯೂಮನ್ ಬೀಯಿಂಗ್ಸ್ ಇದ್ದರು ಅಂತಂದರೆ ಆ್ಯನಿಮಲ್ಸ್ ಆ ಜಾಗದಲ್ಲಿ ಇರೋಕ್ಕಾಗಲ್ಲ. ಯಾಕೆ ಅಂತಂದರೆ ಹ್ಯೂಮನ್ ಆ್ಯನಿಮಲ್ ಕಾನ್ಫ್ಲಿಕ್ಟ್ ಆಗುತ್ತೆ. ಹ್ಯೂಮನ್ ಆ್ಯನಿಮಲ್ ಕಾನ್ಫ್ಲಿಕ್ಟ್ ಆದಾಗ ಸರಿಸುಮಾರು ಆ್ಯನಿಮಲ್ ಸ್ಪೀಶೀಸ್ ಏನಿರುತ್ತೆ ಅವರ ಹಕ್ಕುಗಳನ್ನ ಕಳ್ಕೊಳ್ತಾ ಹೋಗ್ತವೆ. ಹಾಗಾಗಿ ಈ ಒಂದು ಸ್ಪೀಶೀಸ್ ಇರಬೇಕು ಅಂತಂದರೆ ಅಲ್ಲಿ ಜನರು ಇರಬಾರ್ದು ಅಂತ ಹೇಳಿ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಬಂದ ನಂತರ ಸುಮಾರು ಆ್ಯಕ್ಟಿವಿಸ್ಟ್ ಇದನ್ನು ರೈಸ್ ಮಾಡ್ತಾ ಹೋಗ್ತಾರೆ. ಬಟ್ ಇಲ್ಲಿ ಗಮನಿಸ್ಕೊಳ್ಬೇಕಾಗಿರೋದು ಏನು ಅಂತಂದರೆ ಈ ಒಂದು ಜನ ಸಮುದಾಯ ಏನಿದೆಯಲ್ಲ ಅವ್ರು ಯಾವಾಗಲೂ ಸಿಂಬಯೋಟಿಕ್ ರಿಲೇಷನ್ಶಿಪ್ಪಲ್ಲೇ ಇದ್ದರು. ಅವ್ರ ಬೆನಿಫಿಟ್ಸ್ನ ಅವ್ರ ಪ್ರಾಫಿಟ್ಸ್ನ ಮತ್ತು ಅವರು ಕಾಡಲ್ಲಿ ಇದ್ದಿದ್ದರಿಂದ ಮೈನರ್ ಫಾರೆಸ್ಟ್ ಪ್ರೊಡ್ಯೂಸ್ನ ತೊಗೊಳ್ತಾನೆ ಇದ್ದರು. ಅವ್ರು ಯಾವುದೇ ರೀತಿಯಂತಹ ಹಾನಿನ ಮಾಡ್ತಾ ಇರಲಿಲ್ಲ. ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಇದನ್ನು ಅರ್ಥ ಮಾಡ್ಕೊಂಡಿದ್ದ ಸರ್ಕಾರ ಒಂದು ಲಾನ ತರ್ತಾರೆ. ಅದೇ ಶೆಡ್ಯೂಲ್ಡ್ ಟ್ರೈಬ್ಸ್ ಆ್ಯಂಡ್ ಅದರ್ ಟ್ರೆಡಿಷನಲ್ ಫಾರೆಸ್ಟ್ ಡ್ವೆಲ್ಲರ್ಸ್ ಆ್ಯಕ್ಟ್. ಇದರ ಅಧಿಕೃತವಾಗಿ ಪರಿಶಿಷ್ಟ ಪಂಗಡಗಳು ಮತ್ತು ಇತರ ಸಾಂಪ್ರದಾಯಿಕ ಅರಣ್ಯ ನಿವಾಸಿಗಳು ಆ್ಯಕ್ಟ್ ಆಫ್ 2006ನ ತರ್ತಾರೆ. ಈ ಆ್ಯಕ್ಟಲ್ಲಿ 2 ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಇರುತ್ತೆ. ಒಂದು ಫಾರೆಸ್ಟ್ ಡ್ವೆಲ್ಲಿಂಗ್ ಶೆಡ್ಯೂಲ್ಡ್ ಟ್ರೈಬ್ಸ್ ಅಂತ ಒಂದು, ಇನ್ನೊಂದು ಅದರ್ ಟ್ರೆಡಿಷನಲ್ ಫಾರೆಸ್ಟ್ ಡ್ವೆಲ್ಲರ್ಸ್ ಅಂತ ಒಂದು. ಸೊ ಇವರು ರೆಕಗ್ನಿಷನ್ ಮಾಡಿ ಇವ್ರು ಅಲ್ಲಿರುವಂತಹ ಜನರಿಗೆ ಅವ್ರದ್ದೇ ಆದಂತಹ ರೈಟ್ಸ್ನ ಕೊಡ್ತಾರೆ. ಒಂದು ಬ್ರಿಟಿಷ್ ರೂಲ್ನ ಓವರ್ ರೂಲ್ ಮಾಡಬೇಕು, ಇನ್ನೊಂದು ಫಾರೆಸ್ಟ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟಲ್ಲಿ ಆ್ಯನಿಮಲ್ಸ್ಗೆ ಆದಂತಹ ರೈಟ್ಸ್ ಜೊತೆಗೆ ಹ್ಯೂಮನ್ ರೈಟ್ಸ್ನೂ ಕೊಡಬೇಕು. ಬಿಕಾಸ್ ಅವರು ಅಲ್ಲಿ ಒಂದು 75 ವರ್ಷ 100 ವರ್ಷಗಳಿಂದ ಬದುಕಿರ್ತಾರೆ. ಸರಿಸುಮಾರು ಜನ್ರೇಷನ್ 1 ಜನ್ರೇಷನ್ 2 ಜನ್ರೇಷನ್ 3 ಜನ್ರೇಷನ್ ಅಲ್ಲೇ ಬದುಕಿರ್ತಾರೆ. ಅವ್ರಿಗೆ ಬೇರೆ ಸ್ಕಿಲ್ ಸೆಟ್ ಇರಲ್ಲ. ಅವ್ರು ಅಲ್ಲಿಂದನೇ ಡಿರೈವೇಟಿವ್ಸ್ ಮಾಡಿರ್ತಾರೆ, ಬೆನಿಫಿಟ್ಸ್ನ ಎಂಕರ್ ಮಾಡ್ತಿರ್ತಾರೆ. ಹಾಗಾಗಿ ಅವ್ರನ್ನ ಬೇರೆ ಕಡೆ ಎಲ್ಲರೂ ಎವಿಕ್ ಮಾಡಿದ್ದಲ್ಲಿ, ರಿಹ್ಯಾಬಿಲಿಟೇಷನ್ ಕೊಡಿಸಿದ್ದಲ್ಲಿ ಅವ್ರು ಬೇರೆ ಕಡೆ ಬದುಕಬಹುದಾ ಇಲ್ವಾ ಆಗೋದು ಕಷ್ಟ ಅಂತ ಹೇಳಿ ಇವರು ಅಲ್ಲಿರುವವರಿಗೆ ಫಾರೆಸ್ಟ್ ರೈಟ್ಸ್ ಆ್ಯಕ್ಟ್ನ ಇಂಟ್ರಡ್ಯೂಸ್ ಮಾಡ್ತಾರೆ. ಸೊ ದ ಫಾರೆಸ್ಟ್ ರೈಟ್ಸ್ ಆ್ಯಕ್ಟ್ ವಿಲ್ ಅಲೋ ಕಮ್ಯುನಿಟೀಸ್ ಡಿಪೆಂಡೆಂಟ್ ಫಾರ್ ಅ ವೆರೈಟಿ ಆಫ್ ರೀಸನ್ಸ್ ಇನ್ಕ್ಲೂಡಿಂಗ್ ಲೈವ್ಲಿಹುಡ್, ಹ್ಯಾಬಿಟೇಷನ್ ಆ್ಯಂಡ್ ಸೋಷಿಯೋ ಕಲ್ಚರಲ್ ನೀಡ್ಸ್. ಸೊ ಈ ಸಮುದಾಯಗಳು ಜೀವನೋಪಾಯ, ವಸತಿ ಮತ್ತು ಇತರ ಸಾಮಾಜಿಕ ಸಾಂಸ್ಕೃತಿಕ ಅಗತ್ಯಗಳನ್ನು ಒಳಗೊಂಡಂತೆ ವಿವಿಧ ಅಗತ್ಯಗಳಿಗೆ ಅವಲಂಬಿತವಾಗಿವೆ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಬಂದು ದಿ ಆ್ಯಕ್ಟ್ ಐಡೆಂಟಿಫೈಸ್ 4 ಟೈಪ್ಸ್ ಆಫ್ ರೈಟ್ಸ್. ಯಾವುದು ರೈಟ್ಸು? ಒಂದು ಟೈಟಲ್ ರೈಟ್ಸ್. What are these title rights? It gives FTST and OTFT the right to ownership to land farmed by tribals or forest dwellers subject to a maximum of 4 hectares. So the first important factor happens to be the title rights. What are these title rights? Title rights are the rights given to me or to a person who is living in a forest area for a very long period of time. So that piece of land or that property will ultimately be recognized in my name. So I would be able to live in that particular forest area. I would be able to take out a living out of this forest area. I would be able to live in that particular area. So this will be maximum restricted to 4 hectares. So me and my family, or a person and his family, or any person, if they have been living in the forest area for a long period of time, they would be given title deeds of that property for about maximum of 4 hectares. Not beyond 4 hectares, that will be restricted to only 4 hectares. ಸೊ ಇದು ಏನರ್ತಾರೆ? ಶೀರ್ಷಿಕೆ ಹಕ್ಕುಗಳು. ಶೀರ್ಷಿಕೆ ಹಕ್ಕುಗಳು ಅಂತಂದರೆ ಏನು ಅಂತಂದರೆ, ಒಂದು ಜಮೀನಿರುತ್ತೆ, ಆ ಜಮೀನಿನ ಪತ್ರವನ್ನು ನನಗೆ ಕೊಡ್ತಾರೆ, ಅದರ ರೈಟ್ಸ್ನ ನನಗೆ ಕೊಡ್ತಾರೆ. ಸೊ ಆ ಒಂದು ಪ್ರಾಪರ್ಟಿ ಸರಿಸುಮಾರು 4 ಹೆಕ್ಟೇರ್ ಮ್ಯಾಕ್ಸಿಮಮ್ ಅಷ್ಟೇ ಕೊಡೋದು ಒಬ್ಬರಿಗೆ. ಸೊ ಆ ಒಂದು ಪ್ರಾಪರ್ಟಿನ ಅವರಿಗೆ ಟೈಟಲ್ ಡೀಡ್ ಮಾಡಿಕೊಡುವ ಮೂಲಕ ಆ ಒಂದು ಪ್ರಾಪರ್ಟಿ ಅವರದು ಅಂತ ಹೇಳಿ ಈ ಒಂದು ಫಾರೆಸ್ಟ್ ರೈಟ್ಸ್ ಕೊಡುತ್ತೆ. ಸೆಕೆಂಡ್ ಒಂದು ಯೂಸ್ ರೈಟ್ಸ್. The second one is use rights. The rights of the dwellers extend to extracting minor forest produce, grazing areas, etc. Second ಒಂದು ಹಕ್ಕುಗಳನ್ನು ಬಳಸುವುದು. What is this user rights? Let's say for example they have given me a property which is about 4 hectares. So how do I make a living out of it? There is not much of activities or urban activities, or there are not business related activities that are taking place in the forest areas. So how do I make a living? That is what we call as the forest produce, minor forest produce. Let's say for example we have the tendu leaves. The tendu leaves falls, or for example there are fruits that are present in that particular region. It falls in that 4 hectares of land. So I would be able to collect it, pick it up and ultimately sell it to the government or in the local market as well. So ಹಕ್ಕುಗಳು ಬಳಸುವುದು ಅಂತಂದರೆ, ನನಗೆ ಆ 4 ಹೆಕ್ಟೇರ್ ಜಮೀನನ್ನು ಕೊಟ್ಟಾಗ ಅಲ್ಲಿ ಟೆಂಡು ಲೀವ್ಸ್ ಇರುತ್ತೆ, ಅಥವಾ ಸರಿಸುಮಾರು ಹಣ್ಣುಗಳಿರುತ್ತೆ, ಅಥವಾ ತರಕಾರಿಗಳಿರುತ್ತೆ, ಏನೋ ಆ ಕಾಡು ಪ್ರದೇಶದಲ್ಲಿ ಆ 4 ಹೆಕ್ಟೇರಲ್ಲಿ ಏನೋ ಒಂದು ಇರುತ್ತೆ. ಆ ಒಂದು ಇರುವಂತಹ ಫ್ರೂಟ್ಸ್ ಅಥವಾ ವೆಜಿಟೇಬಲ್ಸ್ ಏನು, ತರಕಾರಿಗಳು ಏನಿರುತ್ತೆ ಅದನ್ನು ನಾನು ಪಿಕ್ ಮಾಡಿ ಅಥವಾ ಅಲ್ಲಿ ನಾನು ಬೆಳೆಸಿ ಅದನ್ನು ನಾನು ಸರ್ಕಾರಕ್ಕೆ ಸೆಲ್ ಮಾಡ್ಬೋದು ಅಥವಾ ಪ್ರೈವೇಟ್ ಸೆಕ್ಟರಲ್ಲೂ ಕೂಡ ಸೆಲ್ ಮಾಡ್ಬೋದು.
ಮಾಡ್ಬೋದು. ಇದನ್ನು ಹಕ್ಕುಗಳನ್ನು ಬಳಸುವುದು ಅಂತಲೂ ಕರೀತಾರೆ. ಥರ್ಡ್, ರಿಲೀಫ್ ಆ್ಯಂಡ್ ಡೆವಲಪ್ಮೆಂಟ್ ರೈಟ್ಸ್ to rehabilitate in case of illegal eviction or forced displacement and to basic amenities subject to restrictions for forest production. ಪರಿಹಾರ ಮತ್ತು ಅಭಿವೃದ್ಧಿ ಹಕ್ಕುಗಳು. ಅಭಿವೃದ್ಧಿ ಹಕ್ಕುಗಳು ಅಂತಂದರೆ ಏನು? ಇವಾಗ ಅಲ್ಲಿ ಕಂಪಲ್ಸರಿ ಏನು ಆಪ್ಷನ್ನೇ ಇಲ್ಲ, ನನಗೇನು ಬೇರೆ ಟೂಲ್ಸ್ ಆ್ಯಂಡ್ ಮೆಕ್ಯಾನಿಸಮ್ಸೇ ಇಲ್ಲ, ಅಲ್ಲೇ ನಾನೊಂದು ಡೆವಲಪ್ಮೆಂಟ್ ಆ್ಯಕ್ಟಿವಿಟಿ ಮಾಡಬೇಕು, ಬೇರೆ ಏನು ಆಪ್ಷನ್ನೇ ಕಾಣಿಸ್ತಿಲ್ಲ ನನಗೆ. ಅಂಥ ಸಮಯದಲ್ಲಿ ಸರ್ಕಾರ ಏನು ಮಾಡ್ತಾರೆ, ನನಗೇನು ಆಪ್ಷನ್ ಇಲ್ಲ ಸರ್ಕಾರಕ್ಕೆ ಅಂತ ಹೇಳಿ ಇವರನ್ನು ಅಲ್ಲಿಂದ ಎವಿಕ್ಟ್ ಮಾಡ್ತಾರೆ. ಅಂದರೆ ಇವ್ರಿಗೆ ಪರಿಹಾರ ಕೊಡ್ತಾರೆ, ಇವ್ರಿಗೆ ಆಲ್ಟರ್ನೇಟಿವ್ ಸೋರ್ಸ್ ಆಫ್ ಲೈವ್ಲಿಹುಡ್ ಸ್ಕೀಮ್ಸ್ ಅಂಡ್ ಪ್ರೋಗ್ರಾಮ್ಸ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಅಲ್ಲಿ ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಖಂಡಿತವಾಗಿ ನಡೀಲೇಬೇಕಾಗಿರೋದ್ರಿಂದ ಇವ್ರಿಗೆ ಬೇರೆ ಕಡೆ ರಿಹ್ಯಾಬಿಲಿಟೇಷನ್ ಕೂಡ ಕೊಡ್ತಾರೆ. ಸೊ ಇಲ್ಲಿ ಡೆವಲಪ್ಮೆಂಟಲ್ ಆಕ್ಟಿವಿಟಿ ನಡೆಯುತ್ತೆ, ಅಭಿವೃದ್ಧಿ ಹಕ್ಕುಗಳನ್ನ ಇವ್ರಿಗೆ ಕೊಡ್ತಾ ಹೋಗ್ತಾರೆ. ಸಿಮಿಲರ್ ಆಗಿ ಏನು ಅಂದರೆ, ಒಂದು ವೇಳೆ ಇವ್ರದ್ದು ಫೋರ್ಸ್ ಡಿಸ್ಪ್ಲೇಸ್ಮೆಂಟ್ ಆಗಿತ್ತು. ಫೋರ್ಸ್ ಡಿಸ್ಪ್ಲೇಸ್ಮೆಂಟ್ ಅಂದರೆ ಏನು? ನನಗೆ ಇಷ್ಟ ಇಲ್ಲ, ನಾನು ಆ ಜಾಗದಲ್ಲಿ ನಾನು ಸರಿಸುಮಾರು ಒಂದು 50 ವರ್ಷ 75 ವರ್ಷ 100 ವರ್ಷಗಳಿಂದ ಇದ್ದೀನಿ, ಬಟ್ ನನಗೆ ಇಷ್ಟ ಇಲ್ಲ ಅಂತಂದ್ರು ನನ್ನ ಫೋರ್ಸ್ಫುಲ್ ಆಗಿ ಇವರು ಆ ಜಾಗದಿಂದ ಕಳಿಸ್ತಾರೆ. ಒಂದು ವೇಳೆ ನನ್ನ ಫೋರ್ಸ್ಫುಲ್ ಆಗಿ ಆ ಜಾಗದಿಂದ ಕಳಿಸಿದಾಗ ಆಲ್ಟರ್ನೇಟಿವ್ ಮೀನ್ಸ್ ಆ್ಯಂಡ್ ಮೆಕ್ಯಾನಿಸಮ್ಸ್ನ ಕೂಡ ಬರಬೇಕಾಗುತ್ತೆ. ಸೊ ದ ರಿಲೀಫ್ ಆ್ಯಂಡ್ ಡೆವಲಪ್ಮೆಂಟ್ ರೈಟ್ಸ್ ಆರ್ ನಥಿಂಗ್ ಬಟ್ ಇನ್ ಕೇಸ್ ಐ ಆಮ್ ಫೋರ್ಸ್ ಟು ಲಿವ್ ಅ ಪರ್ಟಿಕ್ಯುಲರ್ ಪ್ಲೇಸ್ ಆರ್ ದೆರ್ ಇಸ್ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ ವಿಚ್ ಹ್ಯಾಸ್ ಟು ಟೇಕ್ ಪ್ಲೇಸ್ ಓನ್ಲಿ ಇನ್ ದಟ್ ರೀಜನ್ and there is no alternative in any other region. In that particular case, I need to be provided alternative site where basic amenities are provided to this section of the people. Finally, forest management rights. It includes the right to protect, regenerate, conserve or manage any community forest resource which they have been traditionally protecting and conserving for sustainable use. ಅರಣ್ಯ ನಿರ್ವಹಣಾ ಹಕ್ಕುಗಳು ಅಂತಂದರೆ, ನಾನು ಒಂದು ರೀಜನಲ್ಲಿ ಸರಿಸುಮಾರು 50 75 100 ವರ್ಷಗಳಿಂದ ಇರ್ತೀನಿ. ಸೊ ಅಲ್ಲಿ ನಾನು ಅದನ್ನು ಕನ್ಸರ್ವ್ ಮಾಡಬೇಕಾಗುತ್ತೆ, ರಕ್ಷಣೆ ಮಾಡಬೇಕಾಗುತ್ತೆ, ನಾನು ಬಳಕೆ ಮಾಡ್ಕೊಳ್ತಾನೆ ಅದನ್ನು ಸೇಫ್ ಗಾರ್ಡ್ ಮಾಡಬೇಕಾಗುತ್ತೆ ಅನ್ನೋದೇ ಈ ಥರ ರೈಟ್ಸ್. ಸೊ ಇದರ ಆಬ್ಜೆಕ್ಟಿವ್ಸ್ ಏನು? ಟು ಅಂಡು ದ ಹಿಸ್ಟಾರಿಕಲ್ ಇನ್ಜಸ್ಟಿಸ್. ಹಿಸ್ಟಾರಿಕಲ್ ಆಗಿ ಏನೋ ಒಂದು ಇನ್ಜಸ್ಟಿಸ್ ನಡೆದಿದೆ ಇವರಿಗೆ. ಸೊ ಈ ಇನ್ಜಸ್ಟಿಸ್ನ ನಾವು ಓವರ್ಕಮ್ ಮಾಡೋದಕ್ಕೋಸ್ಕರ ಈ ಒಂದು ಲಾನ ಇಂಟ್ರೊಡ್ಯೂಸ್ ಮಾಡ್ತೀವಿ. ವಾಟ್ ಈಸ್ ದ ಹಿಸ್ಟಾರಿಕಲ್ ಇನ್ಜಸ್ಟಿಸ್? 1, ಡ್ಯೂರಿಂಗ್ ದ ಬ್ರಿಟಿಷ್ ಪೀರಿಯಡ್ ದೇ were not allowed to take up any of the agricultural activities, and at the same time their lands were taken off, and at the same time because of the Wildlife Protection Act that was introduced, these people were asked to move away from that particular region and they evicted and they were not provided rehabilitation. To overcome all these, to undo the historical injustice, these people are come under the Forest Rights Act. ಸೊ ಅರಣ್ಯವಾಸಿ ಸಮುದಾಯಗಳಿಗೆ ಸಂಬಂಧಿಸಿದ ಐತಿಹಾಸಿಕ ಅನ್ಯಾಯವನ್ನು ರದ್ದುಗೊಳಿಸುವುದು. ಸೊ ಐತಿಹಾಸಿಕ ಅನ್ಯಾಯ ಅಂದರೆ ಏನು? ಈ ಬ್ರಿಟಿಷ್ ಅವರು ಇವ್ರನ್ನ ಎವಿಕ್ ಮಾಡಿರ್ತಾರೆ. ಅಟ್ ದ ಸೇಮ್ ಟೈಮ್ ಫಾರೆಸ್ಟ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಬಂದಾಗ ಈ ಆ್ಯನಿಮಲ್ಸ್ ಜೊತೆಗೆ ಒಂದು ಸಿಂಬಾಟಿಕ್ ರಿಲೇಷನ್ ಇಲ್ಲದೆ ಇರಬಹುದು, ಮ್ಯಾನ್ ಆ್ಯನಿಮಲ್ ಕಾನ್ಫ್ಲಿಕ್ಟ್ ಆಗಬಹುದು ಅಂತ ಹೇಳಿ ಇವ್ರನ್ನ ಆ ರೀಜನಿಂದ ಕಳಿಸಿರ್ತಾರೆ. ಸೊ ಈ ಒಂದು ಇನ್ಜಸ್ಟಿಸ್ ಆಗಿರೋದ್ರಿಂದ ಈ ಇನ್ಜಸ್ಟಿಸ್ನ ಓವರ್ಕಮ್ ಮಾಡಲಿಕ್ಕೆ ಫಾರೆಸ್ಟ್ ರೈಟ್ಸ್ ಆ್ಯಕ್ಟ್ನ ತಗೊಂಡು ಬರ್ತಾರೆ. ಟು ಎನ್ಶೋರ್ ಲ್ಯಾಂಡ್ ಟೆನ್ಯೂರ್, ಲೈವ್ಲಿಹುಡ್ ಆ್ಯಂಡ್ ಫುಡ್ ಸೆಕ್ಯೂರಿಟಿ ಆಫ್ ದಿ ಫಾರೆಸ್ಟ್ ಡ್ವೆಲ್ಲಿಂಗ್, ಸ್ಕೆಡ್ಯೂಲ್ಡ್ ಟ್ರೈಬ್ಸ್ ಆ್ಯಂಡ್ ಅದರ್ ಟ್ರೆಡಿಷನಲ್ ಫಾರೆಸ್ಟ್ ಡ್ವೆಲ್ಲರ್ಸ್, ಅರಣ್ಯದಲ್ಲಿ ವಾಸಿಸುವ ಪರಿಶಿಷ್ಟ ಪಂಗಡಗಳು ಮತ್ತು ಇತರ ಸಾಂಪ್ರದಾಯಿಕ ಅರಣ್ಯವಾಸಿಗಳು ಭೂ ಹಿಡುವಳಿ, ಜೀವನೋಪಾಯ ಮತ್ತು ಆಹಾರ ಭದ್ರತೆಯನ್ನು. ಅಂದರೆ ಇವರಿಗೆ ಲ್ಯಾಂಡ್ ಟೆನ್ಯೂರ್ ಸಿಸ್ಟಮ್ ಕೊಡ್ತಾರೆ, ಲ್ಯಾಂಡ್ ಅವರಿಗೇನೆ ಹೋಗುತ್ತೆ, ಮತ್ತು ಲೈವ್ಲಿಹುಡ್ ಅಂದರೆ ಜೀವನೋಪಾಯ, ಅವರಿಗೆ ಡೈಲಿ ಬೇಸಿಕ್ ಲಿವಿಂಗಿಗೆ ಏನು ಬೇಕು, ಮತ್ತು ಆಹಾರ ಭದ್ರತೆ. ಆಹಾರ ಭದ್ರತೆ ಅಂದ್ರೇನು? ಫುಡ್ ಸೆಕ್ಯೂರಿಟಿ. ಸೊ ದ ಡೈಲಿ ಅವರು ಫುಡ್ ಸೆಕ್ಯೂರಿಟಿ ಇರುತ್ತೆ, ಫುಡ್ನ ತಿನ್ಬೋದು ಅನ್ನೋ ಒಂದು ಇದರಿಂದ ಈ ಒಂದು ಲಾನ ತಗೊಳ್ತಾರೆ. ಟು ಸ್ಟ್ರೆಂಥನ್ ದ ಕನ್ಸರ್ವೇಷನ್ ರೆಜೀಮ್ ಆಫ್ ದಿ ಫಾರೆಸ್ಟ್ ಬೈ ಇನ್ಕ್ಲೂಡಿಂಗ್ ರೆಸ್ಪಾನ್ಸಿಬಿಲಿಟೀಸ್ ಆ್ಯಂಡ್ ಅಥಾರಿಟಿ ಆನ್ ಫಾರೆಸ್ಟ್ ರೈಟ್ಸ್ ಹೋಲ್ಡರ್ಸ್ ಫಾರ್ ಸಸ್ಟೈನಬಲ್ ಯೂಸ್, ಕನ್ಸರ್ವೇಷನ್ ಆಫ್ ಬಯೋಡೈವರ್ಸಿಟಿ, ಮೇಂಟೆನೆನ್ಸ್ ಆಫ್ ಈಕೋಲಾಜಿಕಲ್ ಬ್ಯಾಲೆನ್ಸ್. ಸುಸ್ಥಿರ ಬಳಕೆ, ಜೀವ ವೈವಿಧ್ಯದ ಸಂರಕ್ಷಣೆ ಮತ್ತು ಪರಿಸರ ಸಮತೋಲನದ ನಿರ್ವಹಣೆಗಾಗಿ ಅರಣ್ಯ ಹಕ್ಕುದಾರರ ಮೇಲೆ ಜವಾಬ್ದಾರಿಗಳು ಮತ್ತು ಅಧಿಕಾರವನ್ನು ಸೇರಿಸುವ ಮೂಲಕ ಅರಣ್ಯಗಳ ಸಂರಕ್ಷಣಾ ಆಡಳಿತವನ್ನು ಬಲಪಡಿಸುವುದು. ಸೊ ಈ ಸಂರಕ್ಷಣೆ ಅನ್ನೋದೇನಿರುತ್ತಲ್ಲ ಮತ್ತು ಪರಿಸರ ಸಮತೋಲನ ನಿರ್ವಹಣೆಗಾಗಿ, ಸೊ ಅಂದರೆ ಇವ್ರ ಲೈವ್ಲಿಹುಡ್ಡು ಮತ್ತು ಕನ್ಸರ್ವೇಷನ್, ಬಯೋಡೈವರ್ಸಿಟಿ ಸೇಫ್ ಗಾರ್ಡ್. ಬಯೋಡೈವರ್ಸಿಟಿ ಅಂದರೆ ಬೇರೆ ಬೇರೆ ಜೀವರಾಶಿಗಳನ್ನ ಎಲ್ಲ ಪ್ರೊಟೆಕ್ಟ್ ಮಾಡೋದಕ್ಕೆ ಈ ಒಂದು ಫಾರೆಸ್ಟ್ ರೈಟ್ಸ್ ಆ್ಯಕ್ಟ್ನ ತಗೊಳ್ತಾ ಬರ್ತಾರೆ. ಸೊ ಇದು ನಮ್ಮ ಫಾರೆಸ್ಟ್ ರೈಟ್ಸ್ ಆ್ಯಕ್ಟ್
rules and guidelines. So the gist of this article is the Forest Rights Act will basically influence ಎಷ್ಟು ಹಕ್ಕುಗಳನ್ನು ಜನರಿಗೆ ಆ ಒಂದು ರೀಜನಲ್ಲಿ ಕೊಡ್ತಾರೆ ಅಷ್ಟು ಓಟ್ ಇವರಿಗೆ ಬರುತ್ತೆ. ಸೊ ಹಾಗಾಗಿ ಫಾರೆಸ್ಟ್ ರೈಟ್ಸ್ ಆ್ಯಕ್ಟ್ನ ಆಪ್ಟಿಮಮ್ ಲೆವೆಲಲ್ಲಿ ಎನ್ಫೋರ್ಸ್ ಮಾಡಬೇಕು. ಎನ್ಫೋರ್ಸ್ ಮಾಡಿದ್ರೆ ಪೊಲಿಟಿಕಲ್ ಪಾರ್ಟೀಸ್ ವಿನ್ ಆಗಬಹುದು ಅಂತ ಒಂದು ರಿಸರ್ಚ್ ಪೇಪರ್ ಹೇಳುತ್ತೆ. ನಾವು ಲೆಟ್ಸ್ ಲುಕ್ ಇನ್ ಟು ದ ನೆಕ್ಸ್ಟ್ ಆರ್ಟಿಕಲ್ನ ನೋಡೋಣ. Diamond Jubilee celebration of Supreme Court. The PM launched multiple technology initiatives, digital Supreme Court reports, digital courts 2 and new website of Supreme Court of India. ಸೊ ಇದರ ಕಂಟೆಕ್ಸ್ಟ್ ಏನು? ಸರ್ವೋಚ್ಚ ನ್ಯಾಯಾಲಯದ ವಜ್ರ ಮಹೋತ್ಸವದ ಆಚರಣೆ, ಪ್ರಧಾನಮಂತ್ರಿಯು ಬಹುತಂತ್ರಜ್ಞಾನದ ಉಪಕ್ರಮಗಳನ್ನು ಪ್ರಾರಂಭಿಸಿದರು, ಡಿಜಿಟಲ್ ಸುಪ್ರೀಂ ಕೋರ್ಟ್ ವರದಿಗಳು, ಡಿಜಿಟಲ್ ನ್ಯಾಯಾಲಯಗಳು 2 ಮತ್ತು ಸುಪ್ರೀಂ ಕೋರ್ಟ್ನ ಹೊಸ ವೆಬ್ಸೈಟ್. ಸೊ ವಾಟ್ ಈಸ್ ದಿಸ್ ಡಿಜಿಟಲ್ ಸುಪ್ರೀಂ ಕೋರ್ಟ್ ರಿಪೋರ್ಟ್? SCR will make Supreme Court judgments available to the citizens of the country free of cost and in electronic format. ಏನಿದೆ ಅರ್ಥ ಅಂತಂದರೆ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ is wanting to liberalize the system and wanting to make sure the delivery of justice is received to people of all sections of our country. In order to ensure judgments are very important so that you understand the law as well as the precedents. These precedents and the laws and the judgments laid by the Supreme Court of India will be provided to the people free of cost. They need not have to make any purchase whatsoever. There will be a website, and in this website all the judgments of the recent Supreme Court will be uploaded in the electronic format. So you would be able to download the PDF and you would be able to read as well. So this is the digital Supreme Court reports. Subsequently, ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋಕ್ಕಾಗಿರೋದು ಏನಂದರೆ ಸುಪ್ರೀಂ ಕೋರ್ಟ್ ತೀರ್ಪುಗಳನ್ನು ದೇಶದ ನಾಗರಿಕರಿಗೆ ಉಚಿತವಾಗಿ ಮತ್ತು ಎಲೆಕ್ಟ್ರಾನಿಕ್ ರೂಪದಲ್ಲಿ ಲಭ್ಯವಾಗುತ್ತದೆ. ಈ ಡಿಜಿಟಲ್ ಸುಪ್ರೀಂ ಕೋರ್ಟ್ ವರದಿಗಳು ಅಂದರೆ ಏನು? ನಾವು ನೋಡ್ತಾ ಇರೋವಂಥ ಸಿಸ್ಟಮ್ ಏನು ಅಂತಂದರೆ ಅಡ್ವರ್ಸರಿಯಲ್ ಸಿಸ್ಟಮ್ ನಮ್ಮದು ಸುಪ್ರೀಂ ಕೋರ್ಟಲ್ಲಿ. ಇಲ್ಲಿ ಏನಾಗುತ್ತೆ ಅಂತಂದರೆ ಒಂದು ವೇಳೆ ಏನಾದರೂ ನನಗೆ ಒಂದು ಜಡ್ಜ್ಮೆಂಟ್ ಓದಬೇಕು, ಅದು ಎಲ್ಲಿಂದ ಆಕ್ಸೆಸ್ ಮಾಡಲಿ, ಜಡ್ಜ್ಮೆಂಟಲ್ಲಿ ಏನಿದೆ, ಯಾವ ಪ್ಯಾರಾಮೀಟರ್ಸ್ನ ಇವ್ರು ಕನ್ಸಿಡರ್ ಮಾಡಿದ್ದಾರೆ ಹೇಗೆ ಗೊತ್ತಾಗುತ್ತೆ? ಸರಿ ಸುಮಾರು ನೀವು ಅಡ್ವೊಕೇಟ್ ಆಫೀಸ್ಗೆ ಹೋದರೆ ಸುಮಾರು ಬುಕ್ಸ್ ಇರುತ್ತೆ, ಹ್ಯೂಜ್ ಬುಕ್ಸ್ ಇರುತ್ತೆ, ಅದನ್ನೆಲ್ಲ ಶೋಕೇಸಲ್ಲಿ ಜೋಡಿಸಿರ್ತಾರೆ. ಸೊ ಈ ಥರದ ಬುಕ್ಸ್ನ ನಾನು ಪ್ರೊಕ್ಯೂರ್ ಮಾಡ್ಕೊಳ್ಬೇಕಾ ಬೇಡ? ಯಾಕೆಂದರೆ ನೀವೇನಾದರೂ ಆನ್ಲೈನ್ ಮೂಲಕ ಓದಬೇಕು ಅಂತಂದರೆ ಈ ಡಿಜಿಟಲ್ ಸುಪ್ರೀಂ ಕೋರ್ಟ್ ವರದಿಗಳ ಮೂಲಕ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಂಡು ನೀವು ಇದನ್ನು ಓದಬಹುದು. The key features of digital SCR are that all 519 volumes of the Supreme Court report since 1950 covering 36,308 cases shall be available in a digital format, bookmarked, user-friendly and with open access. Digital SCRನ ಪ್ರಮುಖ ಲಕ್ಷಣವೇನೆಂದರೆ 1950 ರಿಂದ ಸರ್ವೋಚ್ಚ ನ್ಯಾಯಾಲಯದ ಎಲ್ಲ 519 ಸಂಪುಟಗಳು 36,308 ಪ್ರಕರಣಗಳನ್ನು ಒಳಗೊಂಡಿದ್ದು ಡಿಜಿಟಲ್ ಸ್ವರೂಪದಲ್ಲಿ ಬುಕ್ಮಾರ್ಕ್ ಮಾಡಿದ ಬಳಕೆದಾರರ ಸ್ನೇಹಿ ಮತ್ತು ಮುಕ್ತ ಪ್ರವೇಶದೊಂದಿಗೆ ಲಭ್ಯವಿರುತ್ತದೆ. ಸೊ ಈ ಒಂದು ಯೂಸರ್ ಫ್ರೆಂಡ್ಲಿ ಬುಕ್ ಮಾರ್ಕ್ ಮಾಡ್ಕೊಳ್ಬೋದು ನೀವು. ಈ ಎಲ್ಲ ಕಂಟೆಂಟು ನಿಮಗೆ ಫ್ರೀಯಾಗಿ ಈ ವೆಬ್ಸೈಟ್ ಮೇಲೆ ಸಿಗುತ್ತೆ. ಈ ಡಿಜಿಟಲ್ ಕೋರ್ಟ್ಸ್ 2.0 ಅಂದರೆ ಏನು? ಡಿಜಿಟಲ್ ಕೋರ್ಟ್ಸ್ 2.0 ಅಪ್ಲಿಕೇಶನ್ ಇಸ್ ಎ ರೀಸೆಂಟ್ ಇನಿಷಿಯೇಟಿವ್ ಅಂಡರ್ ದ ಕೋರ್ಟ್ಸ್ ಪ್ರಾಜೆಕ್ಟ್ ಟು ಮೇಕ್ ಕೋರ್ಟ್ಸ್ ರೆಕಾರ್ಡ್ ಅವೈಲಬಲ್ ಟು ದ ಜಡ್ಜಸ್ ಆಫ್ ದ ಡಿಸ್ಟ್ರಿಕ್ಟ್ ಕೋರ್ಟ್ಸ್. ಸೊ ಈ ಒಂದು ಪ್ರಾಜೆಕ್ಟಲ್ಲಿ ಡಿಜಿಟಲ್ ಕೋರ್ಟ್ಸ್ 2.0 ಅಂತ ಮಾಡ್ತಾರೆ. ಏನಿದು 2.0 ಅಂತಂದರೆ ಸರಿಸುಮಾರು ಪ್ರಾಜೆಕ್ಟ್ ಸುಪ್ರೀಂ ಕೋರ್ಟಲ್ಲಿ ಏನು ಎಕ್ಸಿಕ್ಯೂಟ್ ಮಾಡ್ತಾರೆ ಅಥವಾ ಜಡ್ಜಸ್ಮೆಂಟ್ಸ್ ಏನಾದ್ರು ಓದಬೇಕು ಅಂತಿರುತ್ತೆ, ನಮ್ಮ ಡಿಸ್ಟ್ರಿಕ್ಟ್ ಜಡ್ಜಸ್ ಓದಬೇಕು ಅನಿಸಿದ್ದಲ್ಲಿ ಇವರು ಈ ಡಿಜಿಟಲ್ ಕೋರ್ಟ್ಸ್ 2.0ನ ಯೂಸ್ ಮಾಡ್ಕೊಳ್ಬೋದು. ಸೊ ಆಲ್ ದ ರೆಕಾರ್ಡ್ಸ್ ಆಫ್ ದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ವಿಲ್ ಬಿ ಅವೈಲಬಲ್ ಆನ್ ದಿಸ್ ಅಪ್ಲಿಕೇಶನ್ ಆ್ಯಂಡ್ ದ ಪ್ಲಾಟ್ಫಾರ್ಮ್ ವೆರ್ ದ ಜಡ್ಜಸ್ ಆಫ್ ದ ಡಿಸ್ಟ್ರಿಕ್ಟ್ ಕೋರ್ಟ್ ವುಡ್ ಬಿ ಏಬಲ್ ಟು ರೀಡ್ ದಮ್ ಇನ್ ದಿ ಎಲೆಕ್ಟ್ರಾನಿಕ್ ಫಾರ್ಮ್. ಸೊ ಇವರು ಈ ಕೋರ್ಟ್ಸ್ನ ಯೂಸ್ ಮಾಡಿಕೊಂಡು ಈ ಜಡ್ಜ್ಮೆಂಟ್ಸ್ನ ಓದಬಹುದು. ಅದೇ ಡಿಜಿಟಲ್ ಕೋರ್ಟ್ಸ್ 2.0. This is coupled with use of artificial intelligence for transcribing speech to text on a real-time basis. ನೈಜ ಸಮಯದ ಆಧಾರದ ಮೇಲೆ ಭಾಷಣವನ್ನು ಪಠ್ಯಕ್ಕೆ ಲಿಪ್ಯಂತರಿಸಲು ಕೃತಕ ಬುದ್ಧಿಮತ್ತೆ ಬಳಕೆ. ಏನಿದೆ ಅರ್ಥ ಅಂತಂದರೆ ಬೇಸಿಕಲಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಯೂಸ್ ಮಾಡ್ತಾರೆ. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಏನು ಮಾಡುತ್ತೆ ಅಂತಂದರೆ ಸ್ಪೀಚ್ ಟು ಟೆಕ್ಸ್ಟ್ನ ಕನ್ವರ್ಟ್ ಮಾಡುತ್ತೆ. ಈಗ ನಾನು ನಿಮಗೆ ಕ್ಲಾಸ್ ಮಾಡ್ತಿದ್ದೀನಿ, ನಾನು ಮಾತಾಡಬೇಕಾದ್ರೆ ಇಫ್ ಅಟ್ ಆಲ್ ಐ ಆಮ್ ಅಟರಿಂಗ್ ಸಮಥಿಂಗ್, ನಾನೇನೋ ಹೇಳ್ತಿದ್ದೀನಿ ಅಂತಂದರೆ ನನ್ನ ವಾಯ್ಸಲ್ಲಿ ಬರುವಂತಹ ಪದಗಳು ಆಟೋಮೆಟಿಕ್ಕಾಗಿ ಟೆಕ್ಸ್ಟಾಗಿ ಕನ್ವರ್ಟ್ ಆಗುತ್ತೆ. ಸೊ ಒಂದು ವೇಳೆ ನಾನೇನೋ ಟ್ರಾನ್ಸ್ಕ್ರಿಪ್ಟ್ ಓದಬೇಕು, ಜಡ್ಜಸ್ ಮತ್ತು ಲಾಯರ್ಸ್ ಮಧ್ಯೆ ಏನು ಸಂಭಾಷಣೆ ಆಯಿತು ಅಂತ ಜಡ್ಜಸ್ಗೆ ಏನೋ ಕ್ವೆಶ್ಚನ್ ಇರುತ್ತೆ, ಅದನ್ನು ಲಾಯರ್ಸ್ ಮೂಲಕ ಕೇಳ್ತಿದ್ದಾರೆ ಅಂತಂದರೆ ಆ ಎಲ್ಲ ಮಾತುಕತೆಗಳು ಟೆಕ್ಸ್ಟಲ್ಲಿ ಇರುತ್ತಲ್ಲ,
ಅದು ಕೂಡ ಈ ಒಂದು ಟೆಕ್ನಾಲಜಿನ ಇಂಟ್ರಡ್ಯೂಸ್ ಮಾಡಿದ್ದಾರೆ. ನ್ಯೂ ವೆಬ್ಸೈಟ್ ಆಫ್ ದ ಸುಪ್ರೀಂ ಕೋರ್ಟ್. ದ ನ್ಯೂ ವೆಬ್ಸೈಟ್ ವಿಲ್ ಬಿ ಇನ್ ಬೈಲಿಂಗ್ವಲ್ ಫಾರ್ಮ್ಯಾಟ್ ಇನ್ ಇಂಗ್ಲಿಷ್ ಆ್ಯಂಡ್ ಹಿಂದಿ ಆ್ಯಂಡ್ ಹ್ಯಾಸ್ ಬಿನ್ ರೀಡಿಸೈನ್ ವಿತ್ ಎ ಯೂಸರ್ ಫ್ರೆಂಡ್ಲಿ ಇಂಟರ್ಫೇಸ್. ಸುಪ್ರೀಂ ಕೋರ್ಟ್ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ದ್ವಿಭಾಷಾ ಸ್ವರೂಪದಲ್ಲಿರುತ್ತದೆ ಮತ್ತು ಬಳಕೆದಾರ ಸ್ನೇಹಿ ಇಂಟರ್ಫೇಸ್ನೊಂದಿಗೆ ಮರುವಿನ್ಯಾಸಗೊಳಿಸಲಾಗಿದೆ. ಚೇಂಜಸ್ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ವೆಬ್ಸೈಟ್. ಅದು ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಸಿಗುತ್ತೆ. ನಾವೀಗ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಬಗ್ಗೆ ನೋಡ್ಕೊಳ್ಬೇಕಾಗುತ್ತೆ. ಕೆಲವೊಂದು ಕೀ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ನಿಮ್ಮ ಪ್ರಿಲಿಮಿನರಿ ಎಕ್ಸಾಮಿನೇಷನ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾವುದು ಈ ಫ್ಯಾಕ್ಟರ್ಸು? ದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ವಾಸ್ ಇನಾಗ್ರೇಟೆಡ್ ಆನ್ 28th of January 1950. Very important factual data. It followed the Federal Court of India established under the Government of India Act of 1935. ಸೊ ಇದು ಫೆಡ್ರಲ್ ಕೋರ್ಟ್ ಸಿಸ್ಟಮ್ನ ತಗೊಳ್ತಾ ಬರುತ್ತೆ. ಇದು ಎಸ್ಟಾಬ್ಲಿಷ್ ಮಾಡುವಂಥದ್ದು ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಆಫ್ 1935 ಅಡಿಯಲ್ಲಿ ಆರ್ಟಿಕಲ್ಸ್ 124 to 147 ಇನ್ ಪಾರ್ಟ್ 5. ಸೊ ಯಾವ ಪಾರ್ಟಲ್ಲಿ ಅಂತ ಕೇಳಬಹುದು ಜುಡಿಷಿಯರಿ ಅಥವಾ ಸುಪ್ರೀಂ ಕೋರ್ಟ್. ನಿಮಗೆ ಜ್ಞಾಪಕ ಇರಬೇಕಾಗಿರೋದು ಇದು ಪಾರ್ಟ್ 5 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಸುಪ್ರೀಂ ಕೋರ್ಟ್ ಬಗ್ಗೆ ಮಾತಾಡುತ್ತೆ. ಸೊ ಆರ್ಟಿಕಲ್ 124 to 147 ಇನ್ ಪಾರ್ಟ್ 5 ಆಫ್ the Indian Constitution deal with organization, independence, jurisdiction, powers, procedures and so on of the Supreme Court. Supreme Court ನ ಸಂಘಟನೆ, ಸ್ವಾತಂತ್ರ್ಯ, ನ್ಯಾಯವ್ಯಾಪ್ತಿ, ಅಧಿಕಾರಿಗಳು ಮತ್ತು ನ್ಯಾಯ ಕಾರ್ಯವಿಧಾನಗಳು ಮತ್ತು ಮುಂತಾದವುಗಳು ಇದೆಲ್ಲ ಎಲ್ಲಿ ಕವರ್ ಆಗುತ್ತೆ ಅಂತಂದರೆ ಪಾರ್ಟ್ 5ಅಲ್ಲಿ. ಅಟ್ ಪ್ರೆಸೆಂಟ್ ದ ಸುಪ್ರೀಂ ಕೋರ್ಟ್ consists of 34 judges, 1 chief justice and 33 other judges. ಈಗ ಇರುವಂಥದ್ದು 34 ನ್ಯಾಯಾಧೀಶರು, ಅದರಲ್ಲಿ ಒಬ್ಬರು ಚೀಫ್ ಜಸ್ಟಿಸ್ ಮತ್ತು ಮಿಕ್ಕಿದವರು 33 ಪ್ಯೂನಿ ಜಡ್ಜಸ್ ಇರ್ತಾರೆ. The salaries, allowances and privileges, leave and pension of the judges of the Supreme Court are determined from time to time by the Parliament. ಎಷ್ಟು ಸ್ಯಾಲ್ರಿ ಕೊಡಬೇಕು, ಅಲೋವೆನ್ಸ್ ಎಷ್ಟು ಕೊಡಬೇಕು, ಯಾವ ಥರ ಪ್ರಿವಿಲೇಜ್ ಕೊಡಬೇಕು, ಲೀವ್ ಮತ್ತು ಪೆನ್ಷನ್ ಹೇಗೆ ಡಿಸೈಡ್ ಮಾಡಬೇಕು ಅದನ್ನು ನಮ್ಮ ಪಾರ್ಲಿಮೆಂಟ್ ಟೈಮ್ ಟು ಟೈಮ್ ಪ್ರಕಾರ ಲಾಸ್ನ ತರ್ತಾ ಬರ್ತಾರೆ. ಅ ಪರ್ಸನ್ ಶೆಲ್ ನಾಟ್ ಬಿ ಕ್ವಾಲಿಫೈಡ್ ಫಾರ್ ಅಪಾಯಿಂಟ್ಮೆಂಟ್ ಆಸ್ ಎ ಜಡ್ಜ್ unless he or she in order to become a judge of the Supreme Court a person must be a citizen of India. ಅವರು ಇಂಡಿಯನ್ ಸಿಟಿಸನ್ ಆಗಿರಬೇಕು. ಒಂದು ವೇಳೆ ನಾನೇನೋ ಜಡ್ಜ್ ಆಗಬೇಕು ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾಗೆ ಅಂತಂದರೆ ಅವರು ಫಸ್ಟ್ ಸಿಟಿಸನ್ ಆಫ್ ಇಂಡಿಯಾ ಆಗಿರಬೇಕು. ಮಸ್ಟ್ ಹ್ಯಾವ್ ಬೀನ್ ಫಾರ್ ಅಟ್ಲೀಸ್ಟ್ 5 years ಜಡ್ಜ್ ಆಫ್ ಎ ಹೈಕೋರ್ಟ್ ಜಡ್ಜ್ ಆಗಿ ಮಿನಿಮಮ್ 5 ವರ್ಷ ಸೇವೆಯನ್ನು ಸಲ್ಲಿಸಿರಬೇಕು. ಆರ್ 2 or more courts in succession. ಒಂದು ಹೈಕೋರ್ಟ್ ಅಲ್ದಿರ 2 or more ಹೈಕೋರ್ಟ್ಸಲ್ಲೂ ಕೂಡ ಇವರು ಸೇವೆ ಸಲ್ಲಿಸಿರಬೇಕು ಆಸ್ ಎ ಜಡ್ಜ್ ಆಫ್ ದಿ ಹೈಕೋರ್ಟ್ ಆರ್ ಆ್ಯನ್ ಅಡ್ವೊಕೇಟ್ ಆಫ್ ಅ ಹೈಕೋರ್ಟ್ ಆರ್ 2 or more such courts in succession for 10 years. ಮಿನಿಮಮ್ 10 ವರ್ಷಗಳ ಕಾಲ ಇವರು ಅಡ್ವೊಕೇಟ್ ಆಗಿರಬೇಕು, ಸೇವೆ ಸಲ್ಲಿಸಿರಬೇಕು. ಆರ್ ಹಿ ಮಸ್ಟ್ ಬಿ ಇನ್ ದ ಒಪಿನಿಯನ್ ಆಫ್ ದ ಪ್ರೆಸಿಡೆಂಟ್ ಎ ಡಿಸ್ಟಿಂಗ್ವಿಶ್ಡ್ ಜ್ಯೂರಿಸ್ಟ್. ಒಂದು ವೇಳೆ ಇವರೇನೋ ಡಿಸ್ಟಿಂಗ್ವಿಶ್ಡ್ ಜ್ಯೂರಿಸ್ಟ್ ಆಗಿದ್ದರೂ ಕೂಡ ಇವರನ್ನು ನಾನು ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿ ಅಪಾಯಿಂಟ್ ಮಾಡಬಹುದು. ನಾನು ನಿಮಗೆ ಇವತ್ತೊಂದು ಪ್ರಶ್ನೆ ಕೇಳ್ತೀನಿ. ಈ ಜ್ಯೂರಿಸ್ಟ್ ಅನ್ನೋ ಪದ ಅಂದರೆ ಇವಾಗ ನಾನು ಹೈಕೋರ್ಟ್ ಜಡ್ಜ್ ಆಗಬೇಕು. ನಾನು ಹೈಕೋರ್ಟ್ ಜಡ್ಜ್ ಆಗಬೇಕು ಅಂದರೆ ಒಬ್ಬ ಡಿಸ್ಟಿಂಗ್ವಿಶ್ಡ್ ಜ್ಯೂರಿಸ್ಟ್ನ ಹೈಕೋರ್ಟ್ ಜಡ್ಜ್ ಆಗಿ ಮಾಡಬಹುದಾ? ಡಿಸ್ಟಿಂಗ್ವಿಶ್ಡ್ ಜ್ಯೂರಿಸ್ಟ್ನ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿ ಮಾಡಬಹುದು. ಬಟ್ ಹೈಕೋರ್ಟ್ ಡಿಸ್ಟಿಂಗ್ವಿಶ್ಡ್ ಜ್ಯೂರಿಸ್ಟ್ ಯಾರು ಇರ್ತಾರಲ್ಲ ಅವ್ರನ್ನ ಹೈಕೋರ್ಟ್ ಜಡ್ಜ್ ಮಾಡಬಹುದಾ? ಇದು ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕಬೇಕಾಗುತ್ತೆ. ಆ್ಯಂಡ್ ದಿ ಕ್ವೆಶ್ಚನ್ ಆ್ಯಂಡ್ ದಿ ಅಸೈನ್ಮೆಂಟ್ ಫಾರ್ ದ ಡೇ ವುಡ್ ಬಿ ದಟ್ ಇಫ್ ಅಟ್ ಆಲ್ there are jurists who have impeccable knowledge, these people can be appointed as judges of the Supreme Court. Is there a similar such provision when it comes to the High Court? Can a jurist become the judge of the High Court? Is what you have to put on the comment section. So these are some of the important facts with respect to the Supreme Court. Now the next topic would be My Vote, My Duty. Election Commission collaborates with Rajkumar Hirani for short film on voter awareness titled My Vote, My Duty. ಏನು ಕಂಟೆಕ್ಸ್ಟ್? ಚುನಾವಣಾ ಆಯೋಗವು ರಾಜ್ಕುಮಾರ್ ಹಿರಾನಿ ರವರೊಂದಿಗೆ ಮೈ ವೋಟ್ ಮೈ ಡ್ಯೂಟಿ ಎಂಬ ಶೀರ್ಷಿಕೆಯ ಮತದಾರರ ಜಾಗೃತಿಯ ಕಿರುಚಿತ್ರವನ್ನು ತಯಾರಿಸಿದೆ. ಸೊ ಇದು ಒಂದು ವೋಟರ್ ಅವೇರ್ನೆಸ್ ಪ್ರೋಗ್ರಾಮ್ ಆಗಿರುತ್ತೆ. ಏನಿದು ವೋಟರ್ ಅವೇರ್ನೆಸ್ ಪ್ರೋಗ್ರಾಮ್ ಅಂತಂದರೆ, ನಾವು ಬೆಂಗಳೂರು ಬಗ್ಗೆ ಮಾತಾಡಬೇಕು ಅಂತಂದರೆ ಬೆಂಗಳೂರಲ್ಲಿ ನಮಗೆ ಬೆಂಗಳೂರು ನಾರ್ತ್, ಸೌತ್ ಮತ್ತು ಸೆಂಟ್ರಲ್ ಅಂತ ಇದೆ. ನೀವು ಸರಿಸುಮಾರು ರೀಜನ್ಸ್ಗಳಲ್ಲಿ ನೋಡಿದಾಗ ಬೆಂಗಳೂರಲ್ಲಿ ವೋಟಿಂಗ್ ಜಾಸ್ತಿ ನಡೆಯೋದೇ ಇಲ್ಲ. 50%, 55% ಅಂತೆಲ್ಲ ಇರುತ್ತೆ. ಅದೇ ನಾವು ಬೇರೆ ಜಿಲ್ಲೆಗಳಲ್ಲಿ, ನಮ್ಮ ಕರ್ನಾಟಕದ ಜಿಲ್ಲೆಗಳಲ್ಲಿ ನೋಡಿದ್ರೆ 60% ಮೇಲ್ಗಡೆ ಇರುತ್ತೆ, 55-60% ಮೇಲ್ಗಡೆ ಇರುತ್ತೆ. ಯಾಕೆ ಈ ಥರ ಅಂತಂದರೆ, ಒಂದು ಜನಕ್ಕೆ ಇಂಟ್ರೆಸ್ಟ್ ಇರಲ್ಲ, ಅಥವಾ ನಾನು ಹಾಕಿದ್ರೆ ಏನು ಮ್ಯಾಟರ್ ಆಗೋದೇ ಇಲ್ಲ, ನಾನೇನು ಇನ್ಫ್ಲುಯೆನ್ಸ್ ಮಾಡೋಕ್ಕಾಗಲ್ಲ ಎಲೆಕ್ಷನ್ ಔಟ್ಕಮ್ನ ಅಂತ ಇವ್ರಿಗೊಂದು ಪ್ರಮೇಯ, ಒಂದಷ್ಟು ಥಾಟ್ ಪ್ರೊಸೆಸ್ ಬಂದ್ಬಿಟ್ಟಿರುತ್ತೆ. ಹಾಗಾಗಿ ಇವ್ರು ಎಲೆಕ್ಷನ್ಗೆ ವೋಟ್ ಹಾಕ್ಲಿಕ್ಕೇ ಹೋಗಲ್ಲ.
ಹೋಗಲ್ಲ. ಇವ್ರ ಡೆಮೋಕ್ರೆಟಿಕ್ ರೈಟ್ ಏನಿರುತ್ತೆ, ಪೊಲಿಟಿಕಲ್ ರೈಟ್ ಏನಿರುತ್ತೆ ಅದನ್ನು ಇವ್ರು ಎಕ್ಸಸೈಸ್ ಮಾಡ್ತಾನೆ ಹೋಗಲ್ಲ. ಸೊ ಇವ್ರನ್ನ ಮೈಂಡ್ಸೆಟ್ನ ಚೇಂಜ್ ಮಾಡಲಿಕ್ಕೋಸ್ಕರ ಒಂದು ಅವೇರ್ನೆಸ್ ಪ್ರೋಗ್ರಾಮ್ನ ಕ್ರಿಯೇಟ್ ಮಾಡಲಿಕ್ಕೋಸ್ಕರ ಮೈ ವೋಟ್ ಮೈ ಡ್ಯೂಟಿ ಅಂತ ಒಂದು ಶಾರ್ಟ್ ಫಿಲಮ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಯಾರ ಜೊತೆ, ರಾಜ್ಕುಮಾರ್ ಹಿರಾನಿ ಜೊತೆ ಕೊಲಾಬ್ರೇಟ್ ಮಾಡಿ ಇವರು ಒಂದು ಪ್ರೋಗ್ರಾಮ್ನ ತರ್ತಿದ್ದಾರೆ. ದಿಸ್ ಶಾರ್ಟ್ ಇಸ್ ಕಂಪೈಲ್ಡ್ ಫ್ರಮ್ ವಿಡಿಯೋ ಮೆಸೇಜಸ್ ಬೈ ಕ್ರಿಕೆಟ್ ಐಕಾನ್ ಸಚಿನ್ ತೆಂಡೂಲ್ಕರ್ ಆಸ್ ವೆಲ್ ಆಸ್ ಆಕ್ಟರ್ಸ್ ಲೈಕ್ ಅಮಿತಾಬ್ ಬಚ್ಚನ್, ಮಾಧವನ್, ರವೀನಾ ಟಂಡನ್, ವಿಕಿ ಕೌಶಲ್, ಬೊಮ್ಮನ್ ಇರಾನಿ, ಅರ್ಷದ್ ವಾಸಿ ಮತ್ತು ಭೂಮಿ ಪಡ್ನೇಕರ್ ಇವರು ಎಲ್ಲರನ್ನೂ ಸೇರ್ಕೊಂಡು ಈ ಒಂದು ಮೆಸೇಜ್ ಮಾಡುವ ಮೂಲಕ ದೇ ಆರ್ ಎಂಕರೇಜ್ ಮಾಡ್ತಿದ್ದಾರೆ ಜನಕ್ಕೆ ಹೋಗಿ ವೋಟ್ ಹಾಕಿ ಅಂತ ಹೇಳಿ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಸೊ ಈ ಒಂದು ಮೈ ವೋಟ್ ಮೈ ಡ್ಯೂಟಿ ಮೂಲಕ ದ ಫಿಲಮ್ ಏಮ್ಸ್ ಟು ಅಡ್ರೆಸ್ ಆಟಿಟ್ಯೂಡ್ನಲ್ ಬ್ಯಾರಿಯರ್ಸ್ ಸಚ್ as indifference and apathy and inspire citizens to recognize the significance of their votes. ಚಲನಚಿತ್ರಣವು ಉದಾಸೀನತೆ ಮತ್ತು ನಿರಾಸಕ್ತಿಯಂತಹ ವರ್ತನೆಯನ್ನು, ಅಡೆತಡೆಗಳನ್ನು ಪರಿಹರಿಸುವ ಗುರಿಯನ್ನು ಹೊಂದಿದೆ ಮತ್ತು ತಮ್ಮ ಮತಗಳ ಮಹತ್ವವನ್ನು ಗುರುತಿಸಲು ನಾಗರಿಕರನ್ನು ಪ್ರೇರೇಪಿಸುತ್ತದೆ. ಸೊ ಇದ್ರ ಬ್ಯಾಕ್ಡ್ರಾಪಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಬಗ್ಗೆ. ಆರ್ಟಿಕಲ್ 324 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡೀಲ್ಸ್ ವಿತ್ ದಿ ಎಲೆಕ್ಷನ್ ಕಮಿಷನ್. ಎಲೆಕ್ಷನ್ ಕಮಿಷನ್ ಇಸ್ an autonomous constitutional authority responsible for administering union and state election process in India. ಭಾರತದ ಚುನಾವಣಾ ಆಯೋಗ ಸಂವಿಧಾನದ 324ನೇ ಆರ್ಟಿಕಲ್ ವಿಧಿಯು ಇಸಿಗೆ ಸಂಬಂಧಿಸಿದೆ. ಇಸಿಐ ಒಂದು ಸ್ವಯಂತ ಸಾಂವಿಧಾನಿಕ ಪ್ರಾಧಿಕಾರವಾಗಿದ್ದು ಭಾರತದಲ್ಲಿ ಕೇಂದ್ರ ಮತ್ತು ರಾಜ್ಯ ಚುನಾವಣಾ ಪ್ರಕ್ರಿಯೆಗಳನ್ನು ನಿರ್ವಹಿಸುವ ಜವಾಬ್ದಾರಿಯನ್ನು ಹೊಂದಿದೆ. ಸೊ ಅಂಡರ್ ಆರ್ಟಿಕಲ್ 324 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ದಟ್ we have the election commission which is present. There will be appointment of the election commissioner, and at the same time the election commission has all powers either for superintendence, direction, so on and so forth to execute the elections. These elections will be conducted at the national level for the Lok Sabha. It will be conducted at the state level for the state assembly as well. So it is the election commission of India which will ensure that elections are conducted at the national level for the Lok Sabha and also for the Rajya Sabha at the state level for the legislative assembly. So we also have the local elections as well. Local elections in the form of Panchayat Raj, local elections in the form of municipality elections. Does the election commission of India conduct these elections is what you have to put on the comment section. ಈ ಭಾರತ ಚುನಾವಣಾ ಆಯೋಗ ಅಂತಂದರೆ ನಮ್ಮ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ನಮ್ಮ ಲೋಕಸಭಾ ಎಲೆಕ್ಷನ್ಸ್ ಮತ್ತು ರಾಜ್ಯ ಎಲೆಕ್ಷನ್ಸ್ ಅಂದರೆ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಎಲೆಕ್ಷನ್ಸ್ ಇವರೇ ಕಂಡಕ್ಟ್ ಮಾಡ್ತಾರೆ. ಈಗ ನಾನು ಕೇಳ್ತಿರೋ ಪ್ರಶ್ನೆ ನಿಮ್ಗೆ ಏನು ಅಂತಂದರೆ, ನಮ್ಮ ಪಂಚಾಯತಿ ಎಲೆಕ್ಷನ್ಸ್ ಬರುತ್ತೆ ಅಥವಾ ಮುನ್ಸಿಪಾಲಿಟಿ ಎಲೆಕ್ಷನ್ಸ್ ಬರುತ್ತೆ, ಕಾರ್ಪೊರೇಟರ್ ಎಲೆಕ್ಷನ್ಸ್ ಬರುತ್ತೆ. ಈ ಎಲೆಕ್ಷನ್ಸಲ್ಲೂ ಕೂಡ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಎಲೆಕ್ಷನ್ಸ್ನ ಕಂಡಕ್ಟ್ ಮಾಡುತ್ತಾ? ಈ ಒಂದು ಪ್ರಶ್ನೆ ನಿಮಗೆ ನೀವು ಕಮೆಂಟ್ ಸೆಕ್ಷನಲ್ಲಿ ಇದಕ್ಕೆ ಉತ್ತರ ಕೊಡಬೇಕಾಗತ್ತೆ. So the body administers election to the Lok Sabha, Rajya Sabha, state legislative assemblies in India, offices of the president and vice president in the country. ಭಾರತದಲ್ಲಿ ಲೋಕಸಭಾ, ರಾಜ್ಯಸಭೆ, ರಾಜ್ಯ ಶಾಸನ ಸಭೆಗಳು, ದೇಶದಲ್ಲಿ ರಾಷ್ಟ್ರಪತಿ ಮತ್ತು ಉಪಾಧ್ಯಕ್ಷರ ಕಚೇರಿಗಳಿಗೆ ಚುನಾವಣೆಗಳನ್ನು ನಿರ್ವಹಿಸುತ್ತದೆ. ವಾಟ್ ಆರ್ ದ ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ದಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ? ಇಸಿಯ ಅಧಿಕಾರಿಗಳು ಮತ್ತು ಕಾರ್ಯಗಳು ಏನೇನಿರುತ್ತೆ? Conducting elections to parliament, state assemblies, the office of president and the office of vice president, determining territorial areas of the electoral constituencies on the basis of delimitation commission, revising electoral rolls periodically and registering all eligible voters. ಇದರ ಅರ್ಥ ಏನು? ಫಸ್ಟ್ ಇವರು ಎಲೆಕ್ಷನ್ಸ್ ಕಂಡಕ್ಟ್ ಮಾಡ್ತಾರೆ, ನಾವು ಅದನ್ನು ಡಿಸ್ಕಸ್ ಮಾಡಿದ್ವಿ. ಯಾವುದಕ್ಕೆ? ಲೋಕಸಭೆ, ರಾಜ್ಯಸಭೆ, ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್, ಈ ಎಲ್ಲದಕ್ಕೂ ಇವರೇ ಎಲೆಕ್ಷನ್ಸ್ ನಡೆಸುವಂಥದ್ದು. ಟೆರಿಟೋರಿಯಲ್ ಕಾನ್ಸ್ಟಿಟ್ಯೂನ್ಸೀಸ್, ಫಾರ್ ಎಕ್ಸಾಂಪಲ್ ನನಗೆ ಬೆಂಗಳೂರು ನಾರ್ತ್ ಅಂತ ಇದೆ, ಬೆಂಗಳೂರು ಸೌತ್ ಅಂತ ಇದೆ, ಬೆಂಗಳೂರು ಸೆಂಟ್ರಲ್ ಅಂತಿದೆ ಅಥವಾ ಮೈಸೂರು ಅಂತಿದೆ. ಈ ಕಾನ್ಸ್ಟಿಟ್ಯೂನ್ಸೀಸ್ನ ಡಿಫೈನ್ ಯಾರು ಮಾಡೋದು? ಡಿಲಿಮಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಈ ಒಂದು ಕಾನ್ಸ್ಟಿಟ್ಯೂನ್ಸೀಸ್ನ ಡಿಫೈನ್ ಮಾಡುತ್ತೆ. ಸೊ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇವ್ರ ಜೊತೆ ಮಾತನಾಡಿ ಒಂದು ಒಪ್ಪಂದಕ್ಕೆ ಬಂದು ಅಲ್ಲಿ ಇರುವಂತಹ ಟೆರಿಟೋರಿಯಲ್ ಏರಿಯಾಸ್ನ ಡಿಟರ್ಮಿನೇಷನ್ ಮಾಡ್ತಾರೆ. ಅಲ್ಟಿಮೇಟಾಗಿ ಡಿಲಿಮಿಟೇಷನ್ ಕಮಿಷನ್ ಆಫ್ ಇಂಡಿಯಾನೇ ಮಾಡೋದು, ಬಟ್ ಇವರು ಒಂದು ಕನ್ಸೆನ್ಸಸ್ ಕೂಡ ತಗೊಳ್ತಾರೆ. ನಿಯತಕಾಲಿಕವಾಗಿ ಮತದಾರರ ಪಟ್ಟಿಗಳ ಪರಿಷ್ಕರಣೆ, ಎಲೆಕ್ಟೋರಲ್ ರೋಲ್ಸ್ ಅಂತ ಕರಿತೀವಿ. ಅಂದರೆ ಈಗ ನಾನು ಎಲೆಕ್ಷನ್ನಲ್ಲಿ ಕಂಟೆಸ್ಟ್ ಮಾಡಬೇಕು, ನಾನು ಹೋಗಿ ಪೊಲಿಟಿಕಲ್ ಪಾರ್ಟಿಗೆ ಜಾಯ್ನ್ ಆಗ್ತೀನಿ, ಆಮೇಲೆ ನಾನು ಆ ಪೊಲಿಟಿಕಲ್ ಪಾರ್ಟಿ ರೆಪ್ರೆಸೆಂಟೇಟಿವ್ ಆಗ್ತೀನಿ, ಆ ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಾನು ನಿಂತ್ಕೊಳ್ತೀನಿ, ನಾನೊಬ್ಬ ಕ್ಯಾಂಡಿಡೇಟ್ ಆಗಿ. ಬಟ್ ಯಾರೇ ನನಗೆ ವೋಟ್ ಹಾಕಬೇಕು, ಯಾರೇ ನನಗೆ ವೋಟ್ ಹಾಕಬಾರ್ದು? ನನ್ನ ಡಿಸ್ಟ್ರಿಕ್ಟಲ್ಲಿರುವಂತಹ ಅಥವಾ ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿರುವಂತಹ ವೋಟರ್ಸ್ ಯಾರು? ಅದನ್ನು ಡಿಸೈಡ್ ಮಾಡೋದೇ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಸೊ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಟೈಮ್ಲಿಯಾಗಿ ಎವ್ರಿ 1 year 2 year 5 years ಎಲೆಕ್ಷನ್ಸ್ ಬಂದಾಗೆಲ್ಲ ಈ ಎಲೆಕ್ಟೋರಲ್ ರೋಲ್ಸ್ನ ರೆಡಿ ಮಾಡ್ತಾ ಹೋಗ್ತಾರೆ. ಆ್ಯಂಡ್ ಅಲ್ಟಿಮೇಟ್ಲಿ ದೇ ವಿಲ್ ಡಿಸೈಡ್
who will be the people who will be casting the vote. ಅದರ ನಂತರ scheduling election dates to scrutinize nomination papers of the contestants. Nomination papers na scrutinize ಮಾಡುವಂಥದ್ದು. Recognizing political parties and allocating election symbols. ಅವರಿಗೆ political parties ಗೆ symbol ಕೊಡುವಂಥದ್ದು. Acts as a court to settle disputes between concerning party symbols. ಈ ಪಾರ್ಟಿ ಸಿಂಬಲ್ಸ್ ಅಂದರೆ ಏನು? ಈಗ ನೀವು ಮಹಾರಾಷ್ಟ್ರ ಅಲ್ಲಿ ಶಿವಸೇನಾ ಅಂತ ಪೊಲಿಟಿಕಲ್ ಪಾರ್ಟಿ ಇದೆ. ಅವ್ರದ್ರಲ್ಲಿ ಶಿವಸೇನಾಗೆ ಒಂದು ಸಿಂಬಲ್ ಕೂಡ ಇದೆ. ಈ ಸಿಂಬಲ್ಲು ಒಂದು ಪೊಲಿಟಿಕಲ್ ಪಾರ್ಟಿಯಲ್ಲಿ ಸ್ಪ್ಲಿಟ್ ಆದಾಗ ಅಥವಾ ಸ್ಪ್ಲಿಂಟರ್ ಗ್ರೂಪ್ ಬಂದಾಗ ಯಾವ ಒಂದು ಸ್ಪ್ಲಿಟ್ ಗ್ರೂಪ್ಗೆ ಈ ಒಂದು ಪೊಲಿಟಿಕಲ್ ಪಾರ್ಟಿನ ಸಿಂಬಲ್ ಕೊಡಬೇಕು, ಯಾರು ಆ ಪೊಲಿಟಿಕಲ್ ಪಾರ್ಟಿನ ನಡ್ಸ್ಕೊಳ್ತಾ ಹೋಗಬೇಕು, ಅದನ್ನು ಡಿಸೈಡ್ ಮಾಡೋದು ಕೂಡ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಡಿಟರ್ಮೈನ್ಸ್ ದಿ ಕೋಡ್ ಆಫ್ ಕಂಡಕ್ಟ್ during the elections, advice to president and governors regarding disqualification of MPs and the governor regarding disqualification of MLAs. We have article 102 of the Indian constitution and 191 of the Indian constitution. ಇದರಲ್ಲಿ ಡಿಸ್ಕ್ವಾಲಿಫಿಕೇಷನ್ ಪ್ಯಾರಾಮೀಟರ್ಸ್ ಬಗ್ಗೆ ಮಾತಾಡ್ತಾರೆ. ಈ ಡಿಸ್ಕ್ವಾಲಿಫಿಕೇಷನ್ ಆಗಬೇಕು ಒಂದು ವೇಳೆ MLA ಅಥವಾ MP ಅಂತಂದರೆ ಪ್ರೆಸಿಡೆಂಟ್ ಮತ್ತು ಗವರ್ನರ್ ಡಿಸೈಡ್ ಮಾಡ್ತಾರೆ. ಬಟ್ ಇವ್ರಿಗೆ ಸಪೋರ್ಟ್ ಮಾಡೋದು, ಇವರಿಗೆ ಇನ್ಫಾರ್ಮೇಷನ್ ಕೊಡೋದು ಯಾರು ಅಂತಂದರೆ ಅದೇ ನಮ್ಮ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. So what is that you have to understand? The president and the governor on the recommendation of the election commission will decide whether an MP or an MLA should be disqualified under article 102 and article 191. You also have the anti-defection law. Who decides under the anti-defection law? It is the speaker who decides it. Under the ನಮಗೆ anti-defection law ಅಂತ ಇದೆ, 10 schedule ಅಲ್ಲಿ ಕೂಡ ಇದೆ. ಒಂದು ವೇಳೆ anti-defection ಲಾನಲ್ಲಿ ಒಂದು ಪೊಲಿಟಿಕಲ್ ಪಾರ್ಟಿಯಿಂದ ಇನ್ನೊಂದು ಪೊಲಿಟಿಕಲ್ ಪಾರ್ಟಿಗೆ ಲೆಜಿಸ್ಲೇಟರ್ ಹೋಗಿದ್ದಲ್ಲಿ ಅಂಥ ಸಮಯದಲ್ಲಿ ಪವರ್ ಯಾರು ಕೊಟ್ಟಿರ್ತಾರೆ? ಆ ಪವರ್ ಬಂದು ಸ್ಪೀಕರು ಕೊಟ್ಟಿರ್ತಾರೆ. ಸೊ ಜನರಲಿ ಇಟ್ ಈಸ್ ದ ಪ್ರೆಸಿಡೆಂಟ್ ಅಂಡ್ ದಿ ಗವರ್ನರ್ ಹೂ ಡಿಸ್ಕ್ವಾಲಿಫೈಡ್, ಬಟ್ ಅಂಡರ್ ಆ್ಯಂಟಿ ಡಿಫೆಕ್ಷನ್ ಲಾ ಇಟ್ ಈಸ್ ದ ಸ್ಪೀಕರ್ ಹೂ ವಿಲ್ ಡಿಸ್ಕ್ವಾಲಿಫೈ ದ ಪೀಪಲ್. ಇದೆಲ್ಲ ನಮಗೆ ಕಾಣಿಸ್ಕೊಳ್ಳುವಂತಹ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್. ಸೊ ಸ್ಟೇಟ್ ಆರ್ ನ್ಯಾಷನಲ್ ಪಾರ್ಟಿ ಸ್ಟೇಟಸ್, ಲಿಮಿಟಿಂಗ್ ಎಲೆಕ್ಷನ್ ಎಕ್ಸ್ಪೆಂಡಿಚರ್, ಪೋಲ್ ರಿಲೇಟೆಡ್ ಇಶ್ಯೂಸ್, ಈ ಎಲ್ಲದನ್ನು ನಮ್ಮ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಡಿಸೈಡ್ ಮಾಡುತ್ತೆ. The next topic would be Poem 3. ISRO's unique and inexpensive space platform PSLV Orbital Experimental Module 3 of ExpoSat mission achieved all payload objectives. ಸೊ ಎಲ್ಲ ಬೇಕಾಗಿರುವಂಥ ಎಲ್ಲ ಪೇಲೋಡ್ ಆಬ್ಜೆಕ್ಟಿವ್ಸ್ನ ಇದು ಅಡ್ರೆಸ್ ಮಾಡುತ್ತೆ ಈ ಒಂದು ಪೋಯಮ್ 3. ಸೊ ಈ ಎಕ್ಸ್ಪೋಸ್ಯಾಟ್ ಅಂದರೆ ಏನು? ಎಕ್ಸ್ಪೋಸ್ಯಾಟ್ ಬಂದು ಎಕ್ಸ್ರೇ ಪೊಲಾರಿಮೀಟರ್ ಸ್ಯಾಟಲೈಟ್. ಇಟ್ ಈಸ್ ಫಸ್ಟ್ ಡೆಡಿಕೇಟೆಡ್ scientific satellite from ISRO to carry out research in space-based polarization measurements of X-ray emission from the celestial sources. ಸೊ ಎಕ್ಸ್ಪೋಸ್ಯಾಟ್ ಏನು ಮಾಡುತ್ತೆ? ಒಂದು ಸೆಲೆಸ್ಟಿಯಲ್ ಸೋರ್ಸ್ ಇರುತ್ತೆ ಅಥವಾ ಯಾವುದೋ ಒಂದು ಆಬ್ಜೆಕ್ಟ್ ಇರುತ್ತೆ ಸ್ಪೇಸಲ್ಲಿ. ಆ ಒಂದು ಸ್ಪೇಸಲ್ಲಿ ಎಕ್ಸ್ರೇ ಎಮಿಟ್ ಮಾಡ್ತಾ ಬರುತ್ತೆ. ಈ ಒಂದು ಪ್ರಾಜೆಕ್ಟ್ನ ಎಕ್ಸ್ರೇ ಎಮಿಷನ್ ಏನೋ ಸೆಲೆಸ್ಟಿಯಲ್ ಸೋರ್ಸಸ್ಸಿಂದ ನಡೀತು ಅಂದರೆ ಅದನ್ನು ಕಂಡುಹಿಡಿಯುವಂಥದ್ದೇ ಎಕ್ಸ್ಪೋಸ್ಯಾಟ್. ಸೊ ಆಕಾಶ ಮೂಲಗಳಿಂದ ಎಕ್ಸ್ರೇ ಹೊರಸೂಸುವಿಕೆಯ ಬಾಹ್ಯಾಕಾಶ ಆಧಾರಿತ ಧ್ರುವೀಕರಣ ಮಾಪನಗಳಲ್ಲಿ ಸಂಶೋಧನೆ ನಡೆಸಲು ಇಸ್ರೋದ ಮೊದಲ ಮೀಸಲಾದ ವೈಜ್ಞಾನಿಕ ಉಪಗ್ರಹವಾಗಿದೆ. ಇಟ್ ಕ್ಯಾರೀಸ್ 2 ಪೇಲೋಡ್ಸ್, 2 ಪೇಲೋಡ್ಗಳಿರ್ತವೆ, ಒಂದು ಪಾಲಿಕ್ಸ್ ಮತ್ತು ಇನ್ನೊಂದು ಎಕ್ಸ್ಪೆಕ್ಟ್ ಅಂತ ಹೇಳಿ. ಇದರ ಆಬ್ಜೆಕ್ಟಿವ್ಸ್ ಏನು? ಟು ಮೆಷರ್ ಪೋಲರೈಸೇಷನ್ ಆಫ್ ಎಕ್ಸ್ರೇಸ್ ಇನ್ ದಿ ಎನರ್ಜಿ ಬ್ಯಾಂಡ್ 80 to 30 keV emanating from about 50 potential cosmic sources through Thomson scattering by Pollux payload, to carry out long-term spectral and temporal studies of cosmic X-ray sources in the energy by expect payload, to carry out polarization and spectroscopic measurements of X-ray emissions from cosmic sources by Pollux and expect payloads respectively in the common energy band. ಸೊ ಇದರಿಂದ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅಂತಂದರೆ, ಇದು ಸೆಲೆಸ್ಟಿಯಲ್ ಸೋರ್ಸಸ್ ಇರುತ್ತೆ, ಅದರಿಂದ ಎಕ್ಸ್ರೇ ಎಮಿಟ್ ಆಗುತ್ತೆ. ಅದರಲ್ಲಿ ಎಮಿಟ್ ಆಗಿರುವಂತಹ ಎಕ್ಸ್ರೇ ಎಷ್ಟಿರುತ್ತೆ, ಹೇಗಿರುತ್ತೆ, ಎಷ್ಟು ಪ್ರಮೇಯದಲ್ಲಿರುತ್ತೆ ಅದನ್ನು ಕಂಡುಹಿಡಿಯುವಂಥದ್ದೇ ಈ ಒಂದು ಪ್ರೋಗ್ರಾಮ್. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇದರಲ್ಲಿ ಯೂಸ್ ಮಾಡುವಂತಹ ಸೈಂಟಿಫಿಕ್ ಟೂಲ್ಸ್ ಬಂದು ಪಾಲಿಕ್ಸ್ ಆಗಿರುತ್ತೆ, ಎಕ್ಸ್ಪೆಕ್ಟ್ ಆಗಿರುತ್ತೆ, ಪೇಲೋಡ್ಸ್ ಇರುತ್ತೆ. ಸೊ ಈ ಒಂದು ಪೇಲೋಡ್ಸ್ ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ಮೂಲಕ ಇವ್ರು ಒಂದು ಅಲ್ಟಿಮೇಟಾಗಿ ಕನ್ಕ್ಲೂಷನ್ನಿಗೆ ಬರ್ತಾರೆ. ನೆಕ್ಸ್ಟ್ ಬಂದು PSLV Orbital Experimental Module. It is India's unique inexpensive space platform using PS4 stage PSLV C58 vehicle that was launched on ExpoSat on January 1st, 2024. ಈ ಡೇಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆಫ್ಟರ್ ಡಿಪ್ಲಾಯಿಂಗ್ ದ ಸ್ಯಾಟಲೈಟ್ ಇನ್ ಟು ಇಂಟೆಂಡೆಡ್ ಆರ್ಬಿಟ್, ದ ವೆಹಿಕಲ್ ವಾಸ್ ಲೋವರ್ ಟು 350 km ಸರ್ಕ್ಯುಲರ್ ಆರ್ಬಿಟ್ ಟು ಮಿನಿಮೈಸ್ ದ ಟೈಮ್ ಫಾರ್ ಆರ್ಬಿಟ್ ಡಿಕೆ ಆಫ್ಟರ್ ಕಂಪ್ಲೀಷನ್ ಆಫ್ ದಿ ಎಕ್ಸ್ಪೆರಿಮೆಂಟ್. ಸೊ ಅದು ಅಲ್ಲಿ ಹೋಗಿ ರೀಚ್ ಆಗಿದ ನಂತರ ಅದನ್ನು ಕೆಳಗಡೆ ಆರ್ಬಿಟಲ್ಲಿ
ಲಾಂಚ್ ಮಾಡ್ತಾರೆ. ಏನಕ್ಕೆ ಅಂತಂದರೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಇದು ಡಿಕೆ ಆಗಬಾರ್ದು ಅಂತ ಹೇಳಿ. ಇಟ್ ಈಸ್ ಎ 3 axis attitude control platform with power generation, telecom and ಮೆಟ್ರಿಕ್ ಕೇಪಬಿಲಿಟೀಸ್ ಫಾರ್ ಸಪೋರ್ಟಿಂಗ್ ಪೇಲೋಡ್ಸ್. ಸೊ ಇಲ್ಲಿ ಬೇಕಾಗಿರುವಂತಹ ಎಲ್ಲ ಪೇಲೋಡ್ಸ್ನ ಕೂಡ ಇದು ಸಕ್ಸಸ್ಫುಲ್ ಮಾಡುತ್ತೆ. ಆ್ಯಂಡ್ ದ ಪೋಯಮ್ ಫ್ಲೂ ವಿತ್ 9 ಪೇಲೋಡ್ಸ್ ಫ್ರಮ್ VSS, PRL, Academia and space startups inducted through in space. Over this period, each payload was put into operation as planned and performance was demonstrated. ಹೇಗೆ ಪ್ಲ್ಯಾನ್ ಮಾಡಿದ್ರೋ ಹಾಗೆ ಸಕ್ಸಸ್ಫುಲ್ಲಾಗಿ ಇಂಪ್ಲಿಮೆಂಟ್ ಮಾಡ್ತಾರೆ. ಸೊ ನಿಮಗಿಲ್ಲಿ ಅರ್ಥ ಆಗಬೇಕಾಗಿರೋದು ಏನು ಅಂತಂದರೆ, ಈ ಒಂದು ಪೋಯಮ್ ಮತ್ತು ಎಕ್ಸ್ಪೋಸೆಟ್ನ ಯಾರು ಲಾಂಚ್ ಮಾಡಿದ್ರು, ಇದು ಇಸ್ರೋ. ಇದ್ರ ಆಬ್ಜೆಕ್ಟಿವ್ ಏನು, ಇಷ್ಟೇ ನಿಮಗೆ ಎಕ್ಸಾಮಲ್ಲಿ ಕೇಳುವಂಥದ್ದು, ಇದಕ್ಕಿಂತ ಜಾಸ್ತಿ ನಿಮಗೆ ಕೇಳಲ್ಲ. ಕೇಳಿದ್ರೂ ಇದರಿಂದ ಆಗುವಂತಹ ಅಡ್ವಾಂಟೇಜಸ್ ಏನು, ಇದರಿಂದ ಆಗುವಂತಹ ಡಿಸಡ್ವಾಂಟೇಜಸ್ ಏನು, ಅಂದರೆ ಪ್ರೋಸ್ ಆ್ಯಂಡ್ ಕಾನ್ಸ್ ಕೇಳ್ತಾರೆ. ಇವಾಗ ಪ್ರೋಸ್ ಅಂತಂದರೆ ಸೈಂಟಿಫಿಕ್ ರೇಷನಾಲಿಟಿ ಇನ್ಕ್ರೀಸ್ ಆಗ್ತಾ ಹೋಗ್ತಾರೆ. ಸುಮಾರು ಇನ್ವೆಸ್ಟ್ಮೆಂಟ್ಸ್ ಬೇರೆ ಕಂಟ್ರಿಯಿಂದ ಬರುತ್ತೆ. ನಾವು ಬೇರೆ ಕಂಟ್ರಿ ಸ್ಯಾಟಲೈಟ್ಸ್ ಕೂಡ ಲಾಂಚ್ ಮಾಡ್ಬೋದು. ಒಂದು ಸೈಂಟಿಫಿಕ್ ಮತ್ತು ಸೈಂಟಿಫಿಕ್ ಬಾಡಿಗಳ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ, ಬಾಂಡ್ ಹಮಿ ಜಾಸ್ತಿ ಆಗುತ್ತೆ, ಅಂದರೆ ಫ್ರೆಂಡ್ಶಿಪ್ ಇನ್ಕ್ರೀಸ್ ಆಗುತ್ತೆ. ಇದೆಲ್ಲ ಅಡ್ವಾಂಟೇಜಸ್. ಡಿಸಡ್ವಾಂಟೇಜಸ್ ಅಂದರೆ ಏನು, ಆಲ್ರೆಡಿ ಇಂಡಿಯಾಲಿ ತುಂಬ ಬಡತನ ಇದೆ, ಫುಡ್ ಸೆಕ್ಯೂರಿಟಿ ಇಲ್ಲ, ಮನೆಗಳಿಲ್ಲ, ಅವರಿಗೆ ಪಾವರ್ಟಿನ ಅಪ್ಲಿಫ್ಟ್ ಮಾಡೋಕ್ಕೆ ಆಗ್ತಿಲ್ಲ. ಈಗಿರಬೇಕಾದ್ರೆ ನಾನು ಈ ಸೈಂಟಿಫಿಕ್ ಪ್ರೋಗ್ರೆಸ್ನ ತೊಗೊಳ್ಬೇಕಾ, ಯಾಕೆ ಬೇಕು ನಮಗಿದೆಲ್ಲ, ಈ ಥರದ್ದೊಂದು ಡಿಸಡ್ವಾಂಟೇಜಸ್ ಕೂಡ ಇರುತ್ತೆ. ಸೊ ಈ ಥರ ಪ್ರಶ್ನೆ ಕೇಳ್ತಾರೆ. ಸೊ ಪ್ರೈಮರ್ಲಿ ನೀವು ಫೋಕಸ್ ಮಾಡಬೇಕಾಗಿರೋದು ಈ 2 ಆಸ್ಪೆಕ್ಟ್ಗಳ ಮೇಲೆ. ಈಗ ಪೇಲೋಡ್ ಡೇಟಾ ಇಸ್ ಕಲೆಕ್ಟಿವ್ಲಿ ರೆಗ್ಯುಲರ್ ಫಾರ್ ವಿಸ್ಯಾಟ್ ಮತ್ತು 100 watt ಫ್ಯೂಯಲ್ ಸೆಲ್ ಪವರ್ ಸಿಸ್ಟಮ್ ಇರುತ್ತೆ. ಇಟ್ಸ್ ಮಿಷನ್ಸ್ ಆಫ್ ಪೋಯಮ್ ಟು ಪೋಯಮ್ 3 ಇಸ್ರೋ ಹ್ಯಾಸ್ ಫ್ಲೋನ್ ಎ ಟೋಟಲ್ ಆಫ್ 21 ಪೇಲೋಡ್ಸ್ ಫ್ರಮ್ ವೇರಿಯಸ್ ಇನ್ಸ್ಟಿಟ್ಯೂಟ್ಸ್ ಆ್ಯಂಡ್ ಇಂಡಸ್ಟ್ರೀಸ್. ಸೊ ಇದೆಲ್ಲ ಫ್ಯಾಕ್ಚುಯಲ್ ಡೇಟಾ. ಇದರಲ್ಲಿ ಏನೇನು ಇರುತ್ತೆ, 100 watt ಫ್ಯೂಯಲ್ ಸೆಲ್ ಪವರ್ ಸಿಸ್ಟಮ್ ಇರುತ್ತೆ, ಹೈ ಪವರ್ ಲಿಯಾನ್ ಬ್ಯಾಟ್ರಿ ಇರುತ್ತೆ, VSSC ಇರುತ್ತೆ, ಏನೇನು ಇರುತ್ತೆ ಅಂತ ನೀವು ಫ್ಯಾಕ್ಚುಯಲ್ ಡೇಟಾನ ನೋಡ್ಕೊಳ್ಬೇಕಾಗುತ್ತೆ. ದಿಸ್ ಪೇಲೋಡ್ ಡೇಟಾ ಇಸ್ ಕಲೆಕ್ಟೆಡ್ ರೆಗ್ಯುಲರ್ಲಿ ಫಾರ್ ವಿಸ್ಯಾಟ್, ಬಿಲೀಫ್ಸ್ ಅಟ್ 0, RSCM. ಇದೆಲ್ಲ ಕೇಳುವ ಸಂಭಾವ್ಯಗಳು ನಿಮ್ಮ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಜಾಸ್ತಿ ಇರುತ್ತೆ. ಆಫ್ಟರ್ ಅಚೀವಿಂಗ್ ಆಲ್ ಆಬ್ಜೆಕ್ಟಿವ್ಸ್, more experiments with POEM 3 are planned for generating data for future missions. ಫ್ಯೂಚರ್ ಮಿಷನ್ಸ್ಗೆ ಬೇಕಾಗಿರುವಂತಹ ಡೇಟಾನೆಲ್ಲ ತೊಗೊಳ್ತಾ ಬರ್ತಾರೆ ಈ ಒಂದು ಪ್ರೋಗ್ರಾಮಲ್ಲಿ. ನೆಕ್ಸ್ಟ್ ಟಾಪಿಕ್ ಬಂದು interim budget inclusive urban housing. According to news reports, urban housing focusing on slums could be a focus area in the inclusive budget. Government estimates suggest a shortfall of 20 million houses in rural areas and 3 million in urban centers. So ಈ ಒಂದು ಇಂಟರಿಮ್ ಬಜೆಟಲ್ಲಿ ಇನ್ಕ್ಲೂಸಿವ್ ಅರ್ಬನ್ ಹೌಸಿಂಗ್ ಬಗ್ಗೆ ಫೋಕಸ್ ಇರುತ್ತೆ. ಏನಿದೆ ಇನ್ಕ್ಲೂಸಿವ್ ಹೌಸಿಂಗ್ ಫೋಕಸ್ ಅಂತಂದರೆ, ಸುಮಾರು ಜನಕ್ಕೆ ಮನೆ ಇರಲ್ಲ, ಅವ್ರಿಗೆ ಮನೆಯನ್ನು ಸೃಷ್ಟಿ ಮಾಡಿಕೊಟ್ಟು ಅವ್ರಿಗೆ ಮನೇಲಿ ಇರುವಂತಹ ಜಾಗವನ್ನು ಮಾಡಿಕೊಡೋದು ಸರ್ಕಾರದ ಒಂದು ವಿಷನ್ ಮತ್ತು ಮಿಷನ್ ಆಗಿರುತ್ತೆ. ಸೊ ಸರ್ಕಾರದ ಅಂದಾಜಿನ ಪ್ರಕಾರ ಗ್ರಾಮೀಣ ಪ್ರದೇಶದಲ್ಲಿ ರೂರಲ್ ಸೆಕ್ಟರಲ್ಲಿ ಸರಿಸುಮಾರು 20 ಮಿಲಿಯನ್ ಮನೆಗಳ ಕೊರತೆ ಇದೆ, ಡಿಫಿಷಿಯನ್ಸಿ ಇದೆ. ಅಷ್ಟು ಮನೆಗಳು ಬೇಕು 20 ಮಿಲಿಯನ್, ಬಟ್ ಇಲ್ಲ. ಮತ್ತು ಅರ್ಬನ್ ಸೆಕ್ಟರಲ್ಲೂ ಸರಿಸುಮಾರು 3 ಮಿಲಿಯನ್ ಮನೆಗಳು ಬೇಕು, ಅಲ್ಲಿ ಇಲ್ಲ. ಇದನ್ನು ಅಡ್ರೆಸ್ ಮಾಡೋದೇ ಇಂಟ್ರೀಮ್ ಬಜೆಟ್ನ ಫೋಕಸ್ ಪಾಯಿಂಟ್ ಕೂಡ ಆಗಿರುತ್ತೆ. ಸೊ ಇದಕ್ಕೆ ಹೆಲ್ಪ್ ಮಾಡಲಿಕ್ಕೆ ಪ್ರಧಾನಮಂತ್ರಿ ಆವಾಸ್ ಯೋಜನಾ ಅಂತ ಒಂದು ಸ್ಕೀಮ್ ಕೂಡ ಇದೆ. ಈ ಪ್ರಧಾನಮಂತ್ರಿ ಹೌಸಿಂಗ್ ಇದನ್ನು ನಡೆಸ್ಕೊಳ್ತಾ ಹೋಗ್ತಿರೋ ಮಿನಿಸ್ಟ್ರಿ ಯಾವುದು, ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಪಾವರ್ಟಿ ಅಲಿವೇಷನ್. ಸೊ ಒನ್ ಆಫ್ ದ ಕ್ವೆಶ್ಚನ್ಸ್ ದಟ್ ಕ್ಯಾನ್ ಬಿ ಆಸ್ಕ್ಡ್ ಇನ್ ಯರ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಇಸ್, ವಿ ಹ್ಯಾವ್ ದ ಪ್ರಧಾನಮಂತ್ರಿ ಆವಾಸ್ ಯೋಜನಾ. ವಿಚ್ ಮಿನಿಸ್ಟ್ರಿ ಇಸ್ ಇಂಪ್ಲಿಮೆಂಟಿಂಗ್ ದಿಸ್ ಪ್ರೋಗ್ರಾಮ್? ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಪಾವರ್ಟಿ ಅಲಿವೇಷನ್ ಈಸ್ ಇಂಪ್ಲಿಮೆಂಟಿಂಗ್ ದಿಸ್ ಪ್ರೋಗ್ರಾಮ್. ಸೊ ನಿಮಗೆ ಅರ್ಥ ಆಗಬೇಕಾಗಿರೋದು ಏನು ಅಂತಂದರೆ, ಈ ಪ್ರಧಾನಮಂತ್ರಿ ಆವಾಸ್ ಯೋಜನಾ ಅರ್ಬನ್ ಯಾವ ಮಿನಿಸ್ಟ್ರಿ ಆಳ್ವಿಕೆಯಲ್ಲಿ ಇಂಪ್ಲಿಮೆಂಟ್ ಆಗ್ತಿದೆ. ನಮಗೆ ಅದು ಬೇಕಾಗಿರುವಂಥದ್ದು ವಸತಿ ಮತ್ತು ನಗರ ಬಡತನ ನಿರ್ಮೂಲನೆ ಸಚಿವಾಲಯ. ಇವರು ಈ ಒಂದು ಪ್ರೋಗ್ರಾಮ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. The program was initiated with the objective of housing for all by the year 2022. 2 ಕಾಂಪೊನೆಂಟ್ಸ್ ಇರುತ್ತೆ. ಪ್ರಧಾನಮಂತ್ರಿ ಆವಾಸ್ ಯೋಜನಾ ಅರ್ಬನ್ ಲೆವೆಲ್ಗೆ, ಪ್ರಧಾನಮಂತ್ರಿ ಆವಾಸ್ ಯೋಜನಾ ಗ್ರಾಮೀಣ್ ಫಾರ್ ದ ರೂರಲ್ ಲೆವೆಲ್. ಇದರಲ್ಲಿ 2 ಸಬ್-ಪಾರ್ಟ್ಸ್ ಇರುತ್ತೆ. ಒಂದು ಅರ್ಬನ್ ಲೆವೆಲ್ಗೆ ಮತ್ತು ಸಿಟಿ ಲಿಮಿಟ್ಸ್ಗೆ, ಮತ್ತು ಇನ್ನೊಂದು ರೂರಲ್ ಲೆವೆಲ್ಗೆ, ನಮ್ಮ ಹಳ್ಳಿಗಳಿಗೆ. ಇಟ್ ಎಂಕಂಪಸಸ್ ದ ಸೌಭಾಗ್ಯ ಯೋಜನಾ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಸ್ಕೀಮ್, ಉಜ್ವಲ ಯೋಜನಾ LPG ಕನೆಕ್ಷನ್ ಸ್ಕೀಮ್, ಅಕ್ವೈರಿಂಗ್ ಕ್ಲೀನ್ ಡ್ರಿಂಕಿಂಗ್ ವಾಟರ್, ಜನ್ಧನ್ ಯೋಜನಾ. ಈ ಒಂದು ಸ್ಕೀಮ್ ಒಳಗಡೆ ಏನೇನು ಬರುತ್ತೆ, ಸೌಭಾಗ್ಯ ಸ್ಕೀಮ್ ಬರುತ್ತೆ, ಎಲೆಕ್ಟ್ರಿಸಿಟಿ ಸ್ಕೀಮ್ ಬರುತ್ತೆ, ಉಜ್ವಲ LPG ಕನೆಕ್ಷನ್ ಸ್ಕೀಮ್ಸ್ ಆ್ಯಂಡ್ ಪ್ರೋಗ್ರಾಮ್ಸ್ ಬರುತ್ತೆ, ಮತ್ತು ಜನ್ಧನ್ ಯೋಜನಾ ಕೂಡ ಬರುತ್ತೆ. ಈ ಒಂದು ಹೌಸಿಂಗ್ ಫಾರ್ ಆಲ್. ಸೊ ಅದರಲ್ಲಿ ಎಲ್ಲನೂ ಎಂಕಂಪಸ್ ಆಗಿರುತ್ತೆ. ನೆಕ್ಸ್ಟ್ ಟಾಪಿಕ್ ಬಂದು ಜ್ಞಾನವಾಪಿ ಮಾಸ್ಕೇಸ್ ಆ್ಯಂಡ್ ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್. ಈ ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ ಅಂದರೆ ಏನು, ನಾನು ನಿಮ್ಗೆ ಸಿಂಪಲಾಗಿ ಹೇಳಬೇಕು ಅಂತಂದರೆ, 1947 ಮುಂಚೆ ಸರಿಸುಮಾರು ಟೆಂಪಲ್ಸ್ ಇರ್ಬೋದು, ಮಾಸ್ಕ್ಸ್ ಇರ್ಬೋದು, ಅಥವಾ ಬೇರೆ ಪ್ಲೇಸಸ್ ಆಫ್ ವರ್ಶಿಪ್ ಇರ್ಬೋದು. ಈ 1947 ಮುಂಚೆ
ಅದರ ಸ್ಟೇಟಸ್ ಏನಿತ್ತು ಅದು ನೆಕ್ಸ್ಟಲ್ಲೂ ಕನ್ಸಿಕ್ಯೂಟಿವ್ ಆಗಿ ಕಂಟಿನ್ಯೂ ಆಗ್ತಾ ಬರುತ್ತೆ. ಆ ಒಂದು ಪ್ರಾಪರ್ಟಿ ಬಗ್ಗೆ ಯಾವುದೇ ತರಹದ ಡಿಸ್ಪ್ಯೂಟ್ ಮಾಡಬಾರ್ದು ಅಂತ ಹೇಳಿದ್ರೆ ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್. ಅಂದರೆ ಒಂದು ವೇಳೆ ಅಲ್ಲೊಂದು ದೇವಸ್ಥಾನ ಇತ್ತು, 1947 ಅದು ದೇವಸ್ಥಾನ ಆಗಿದ್ದು ಆ ಒಂದು ಜಾಗದಲ್ಲಿ ಇತ್ತು ಅಂತಂದರೆ ಅದು ಟೆಂಪಲ್ ಆಗಿ ಅಥವಾ ದೇವಸ್ಥಾನವಾಗಿ ಕಂಟಿನ್ಯೂ ಆಗುತ್ತೆ. ಅಥವಾ ಅಲ್ಲೊಂದು ಮಸೀದಿ ಅಥವಾ ದರ್ಗಾ ಇತ್ತು, 1947 ಅದು ಮಸೀದಿ. ಅದಕ್ಕೆ ಮುಂಚೆ ಏನಾಗಿತ್ತು ಅಂದರೆ ನಮಗೆ ಮ್ಯಾಟರ್ ಆಗಲ್ಲ. ನಮಗೇನಾಗುತ್ತೆ 1947 ಆದಮೇಲೆ ಅದು ಮಸೀದಿ ಆಗಿತ್ತು ಅಂದರೆ ಅಲ್ಲಿ ನಾನೇನು ಡಿಸ್ಪ್ಯೂಟ್ ಅಥವಾ ಲಿಟಿಗೇಷನ್ ತರಬಾರ್ದು ಅಂತ ಹೇಳಿ ಈ ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ನ ತರ್ತಾರೆ. ಸೊ ಬೇಸಿಕಲಾಗಿ ಈ ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ ಅಂದರೆ ಏನು, 1947 ಅದ್ರಲ್ಲಿ ಏನು ಸ್ಟೇಟಸ್ ಇತ್ತೋ ಅದು ಸಬ್ಸಿಕ್ವೆಂಟಾಗಿ ಹಾಗೇ ಇರಬೇಕು, ಡಿಸ್ಪ್ಯೂಟ್ ಬರಬಾರ್ದು. ಆ ಡಿಸ್ಪ್ಯೂಟ್ ಬಂದರೆ ಕಲ್ಲೋಲ ಆಗುತ್ತೆ, ಇನ್ಸ್ಟೆಬಿಲಿಟಿ ಕ್ರಿಯೇಟ್ ಆಗುತ್ತೆ, ಸೋಷಿಯಲ್ ಫ್ಯಾಬ್ರಿಕ್ ಡಿಫ್ರೆನ್ಸಸ್ ಬರುತ್ತೆ, ಒಂದು ಪೊಲಿಟಿಕಲ್ ಟರ್ಮಾಯ್ಲ್ ಆಗುತ್ತೆ ಅಂತ ಹೇಳಿ ಈ ಒಂದು ಆ್ಯಕ್ಟ್ನ ತರ್ತಾರೆ. ಸೊ ಇಟ್ ಈಸ್ ಅ ಪಾಪ್ಯುಲರ್ ಬಿಲೀಫ್ ದಟ್ ಗ್ಯಾನವಾಪಿ ಮಾಸ್ಕ್ ವಾಸ್ ಬಿಲ್ಟ್ in 1669 by Mughal ruler Aurangzeb by demolishing the ancient Vishweshwar temple. The case of Ganavapi mosque has been in court since 1991. So ಈ law ಏನನ್ನ ಹೇಳುತ್ತೆ? What is the Places of Worship Act? An act to prohibit conversion of any place of worship and to provide for maintenance of the religious character of any place of worship as it existed on 15th of August 1947. ಸೊ 1947 ಹೇಗಿತ್ತೋ ಅದನ್ನು ಹಾಗೆ ಯೂಸ್ ಮಾಡ್ಕೊಳ್ತಾ ಬರಬೇಕು. ಅದು ಸ್ಟೇಟಸ್ನ ಚೇಂಜ್ ಮಾಡಬಾರ್ದು. ಒಂದು ವೇಳೆ ಒಂದು ದರ್ಗಾ ಇದೆ, ಒಂದು ದರ್ಗಾನ ಟೆಂಪಲಾಗಿ ಕನ್ವರ್ಟ್ ಮಾಡಬೇಕಾ, ಅಥವಾ ಟೆಂಪಲ್ ಇದೆ ಟೆಂಪಲ್ನ ದರ್ಗಾ ಕನ್ವರ್ಟ್ ಮಾಡಬೇಕಾ, ಅಥವಾ ಒಂದು ಚರ್ಚ್ ಇದೆ ಚರ್ಚ್ನ ಟೆಂಪಲಾಗಿ ಮಾಡಬೇಕಾ, ಅಥವಾ ಒಂದು ಟೆಂಪಲ್ ಇದೆ ಅದನ್ನು ಚರ್ಚಾಗಿ ಕನ್ವರ್ಟ್ ಮಾಡಬೇಕಾ. ಯಾಕೆ ಅಂತಂದರೆ ಹಿಸ್ಟಾರಿಕಲ್ ಆಗಿ ಅದನ್ನು ಧ್ವಂಸ ಮಾಡಿ ಅದರ ಮೇಲೆ ಒಂದು ಟೆಂಪಲ್ ಅಥವಾ ಮಾಸ್ಕ್ ಅಥವಾ ಚರ್ಚ್ನ ಬಿಲ್ಡ್ ಮಾಡಿರ್ತಾರೆ ಅಂತಂದರೆ ಒರಿಜಿನಲ್ ಆಗಿ ಏನಿತ್ತು ಆ ಒಂದು ಇನ್ಹ್ಯಾಬಿಟರ್ಸ್ಗೆ ಅದನ್ನು ವಾಪಸ್ ಕೊಡಬೇಕಾ ಬೇಡವಾ ಅನ್ನೋದೇ ಪ್ಲೇಸಸ್ ಆಫ್ ವರ್ಷಿಪ್. ಸೊ ಅದನ್ನು ಕೊಡಬಾರ್ದು. ಆ ಸ್ಟೇಟಸ್ ಹೇಗಿತ್ತು 1947 ಅದ್ರ ಪ್ರಕಾರನೇ ನಡೆಸ್ಕೊಳ್ತಾ ಹೋಗಬೇಕು ಅನ್ನೋದೇ ಈ ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್. ಇದಕ್ಕೆ ಒಂದು ಎಕ್ಸೆಪ್ಷನ್ ಕೊಡ್ತಾರೆ. ಆ ಎಕ್ಸೆಪ್ಷನ್ ಬಂದೆ ಅಯೋಧ್ಯ ಟೆಂಪಲ್. ಸೊ ಅಯೋಧ್ಯ ಟೆಂಪಲ್ ಮ್ಯಾಟ್ರಿಗೆ ಮಾತ್ರ ಡಿಸ್ಪ್ಯೂಟ್ ಏನಾದರೂ ಆಯಿತು ಅಂದಲ್ಲಿ ಆ ಒಂದು ಡಿಸ್ಪ್ಯೂಟ್ನ ಕೋರ್ಟ್ ಇತ್ಯರ್ಥ ಮಾಡುತ್ತೆ. ಬಟ್ ಬೇರೆ ಕೇಸಸ್ ಎಲ್ಲದರಲ್ಲೂ ಇದು ಹೇಗಿತ್ತೋ ಹಾಗೆ ನಡ್ಸ್ಕೊಳ್ತಾನೆ ಹೋಗಬೇಕು ಅನ್ನೋದು ಈ ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್. ಸೊ ದ ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ ಏನು ಹೇಳುತ್ತೆ? It bars conversion in full or part of a place of worship of any religious denomination into a place of worship of different religious denomination. ಅಂದರೆ ಒಂದು ಟೆಂಪಲ್ ಇರುತ್ತೆ ಅಥವಾ ಒಂದು ಚರ್ಚ್ ಇರುತ್ತೆ ಅಥವಾ ಒಂದು ಮಸೀದಿ ಇರುತ್ತೆ, ಆಗ 1947 ಏನಿತ್ತೋ ಅದು ಹಾಗೆ ಕಂಟಿನ್ಯೂ ಆಗಬೇಕು. ಇದನ್ನು ಈ ಸ್ಟೇಟಸ್ನ ಚೇಂಜ್ ಮಾಡಬಾರ್ದು ಅನ್ನೋದೇ ಸೆಕ್ಷನ್ 3. Section 4 of 1 declares that the religious character of a place of worship shall continue to be same as it existed. So 1947 15th August ಹೇಗಿತ್ತೋ ಹಾಗೆ ಕಂಟಿನ್ಯೂ ಆಗಬೇಕು. It says any suit or legal proceeding with respect to the conversion of religious character of any place pending before any court shall abate and no fresh suit or legal proceeding shall be initiated. So ಹೊಸ ಕೇಸ್ನ ನಾನು ಕೋರ್ಟ್ ಮುಂದೆ ತರಬಾರ್ದು. Nothing contained in this act shall apply to the place of worship commonly known as Ram Janmabhoomi. ಇದೊಂದು ಎಕ್ಸ್ಪ್ಲಿಸಿಟ್ ಮೆನ್ಷನ್ ಆಗುತ್ತೆ. ರಾಮ್ ಜನ್ಮಭೂಮಿ ಇಶ್ಯೂ, ಬಾಬ್ರಿ ಮಸ್ಜಿದ್ ಇಶ್ಯೂ, ಅಯೋಧ್ಯೆ ಇಶ್ಯೂ ಮಾತ್ರ ಒಂದು ಎಕ್ಸೆಪ್ಷನ್ ಕೊಡ್ತಾರೆ. ಬೇರೆ ದೇವಸ್ಥಾನಗಳಿಗೆ ಅಥವಾ ಬೇರೆ ಪ್ರಾಪರ್ಟಿಗಳಿಗೆ ಎಕ್ಸೆಪ್ಷನ್ ಇರಲ್ಲ. ಬಟ್ ಈ ಒಂದು ಅಯೋಧ್ಯೆ ಇಶ್ಯೂಗೆ ಮಾತ್ರ ಒಂದು ಎಕ್ಸೆಪ್ಷನ್ ಇರುತ್ತೆ. ಅದಾದಮೇಲೆ whoever contravenes the provisions of section 3 shall be punishable with imprisonment for a term which may extend to 3 years and shall also be liable to fine. ಈ ಒಂದು ಕನ್ವರ್ಷನ್ ಜಾಗನ ಏನಾದರೂ ಅಥವಾ ಈ ಒಂದು ಪ್ಲೇಸ್ ಆಫ್ ವರ್ಷಿಪ್ ಆ್ಯಕ್ಟ್ನ ವೈಲೇಟ್ ಮಾಡಿದ್ದಲ್ಲಿ ಅವ್ರಿಗೆ 3 years ಆಫ್ ಇಂಪ್ರಿಸನ್ಮೆಂಟ್ ಮತ್ತು ಫೈನ್ ಇರುತ್ತೆ. ಎಕ್ಸೆಪ್ಷನ್ ಏನು? ದ ಡಿಸ್ಪ್ಯೂಟೆಡ್ ಸೈಟ್ ಅಟ್ ಅಯೋಧ್ಯ ವಾಸ್ ಎಕ್ಸೆಂಪ್ಟೆಡ್ ಫ್ರಮ್ ದಿ ಆ್ಯಕ್ಟ್. ಬಿಸೈಡ್ಸ್ ದಿ ಅಯೋಧ್ಯ ಡಿಸ್ಪ್ಯೂಟ್ ದಿ ಆ್ಯಕ್ಟ್ ಆಲ್ಸೋ ಎಕ್ಸೆಂಪ್ಟೆಡ್. ಇದು ಬಿಟ್ಟು ಬೇರೆ ಏನೇನು ಎಕ್ಸೆಂಪ್ಟ್ ಮಾಡಿದೆ? ಎನಿ ಪ್ಲೇಸ್ ಆಫ್ ವರ್ಶಿಪ್ ವಿಚ್ ಈಸ್ ಅನ್ ಏನ್ಷಿಯಂಟ್ ಆ್ಯಂಡ್ ಹಿಸ್ಟಾರಿಕಲ್ ಮಾನ್ಯುಮೆಂಟ್, ಅ ಸೂಟ್ ದಟ್ ಹ್ಯಾಸ್ ಬಿನ್ ಫೈನಲಿ ಸೆಟಲ್ಡ್ ಆರ್ ಡಿಸ್ಪೋಸ್ಡ್ ಆಫ್, any dispute that has been settled by the parties or conversion of any place that took place by acquiescence before the act commenced. ಈ ಒಂದು ಆಕ್ಟಿವಿಟೀಸ್ ಬೇಸಿಸ್ ಮೇಲೆ ಇವ್ರನ್ನ ಈ ಒಂದು ಕೇಸ್ನ ಡಿಸ್ಪೋಸ್ ಮಾಡ್ತಾ ಹೋಗ್ತಾರೆ. ಸೊ ಇದರ ಅಡ್ವಾಂಟೇಜಸ್ ಏನು? ಇದರ ಅಡ್ವಾಂಟೇಜಸ್ ಏನು ಅಂದರೆ ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ ಇರಲ್ಲ,
ಹೊಸ ಪ್ರಾಬ್ಲಮ್ಸ್ನ ಕ್ರಿಯೇಟ್ ಮಾಡಲ್ಲ, ಡಿಸ್ಪ್ಯೂಟ್ಸ್ ಇರಲ್ಲ. ಹಾಗಾಗಿ ಈ ಒಂದು ಲಾನ ಅವರು ತರ್ತಾರೆ. ಇದು ಕ್ರಿಟಿಸಿಸಮ್ ಏನು ಅಂತಂದರೆ ಇದು ಜುಡಿಷಿಯರಿ ನೋಡಬಾರ್ದು ಅಂತ ಕೂಡ ಈ ಒಂದು ಲಾನಲ್ಲಿ ಹೇಳುತ್ತೆ. ಬಟ್ ವಿ ನೋ ಫಾರ್ ದ ಫ್ಯಾಕ್ಟ್ ದ ಜುಡಿಷಿಯಲ್ ರಿವ್ಯೂ ಇಸ್ ಪಾರ್ಟ್ ಆಫ್ ದ ಬೇಸಿಕ್ ಸ್ಟ್ರಕ್ಚರ್. ಸೊ ಜುಡಿಷಿಯಲ್ ರಿವ್ಯೂ ಅನ್ನೋದು ಪಾರ್ಟ್ ಆಫ್ ದ ಬೇಸಿಕ್ ಸ್ಟ್ರಕ್ಚರ್ ಆಗಿರುತ್ತೆ. ಈ ಸರ್ಕಾರ ಒಂದು ಲಾನ ತರ್ತು ಅಂತಂದರೆ ಆ ಲಾನ ಜುಡಿಷಿಯರಿ ನೋಡಬಾರ್ದು ಅಂತಹ ಒಂದು ಕಂಡೀಷನ್ ಹಾಕ್ಲಿಕ್ಕೆ ಬರಲ್ಲ. ಯಾಕೆ ಅಂತಂದರೆ ಜುಡಿಷಿಯಲ್ ರಿವ್ಯೂ ಈಸ್ ಪಾರ್ಟ್ ಆಫ್ ದ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರೈನ್. ನ್ಯಾಯ ಪರಿಶೀಲನೆ ಅನ್ನೋದು ಈ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರೈನ್ನ ಒಂದು ಅಂಗವಾಗಿರುತ್ತೆ. ಸೊ ಈ ಒಂದು ಎಕ್ಸ್ಪ್ಲಿಸಿಟ್ ಮೆನ್ಷನ್ ಇರುತ್ತಲ್ಲ, ಕೇಸ್ ತರಬಾರ್ದು, ಜುಡಿಷಿಯರಿ ನೋಡಬಾರ್ದು ಅಂತ ಏನಾದರೂ ಲಾ ತಂದಿದ್ದಲ್ಲಿ ಅಂತಹ ಒಂದು ಲಾ ಆರ್ಬಿಟ್ರರಿ ಆಗಿರುತ್ತೆ. ಅದು ಮೇಜರ್ ಕ್ರಿಟಿಸಿಸಮ್ ಆಫ್ ದಿಸ್ ಪರ್ಟಿಕ್ಯುಲರ್ ಲಾ. ಸೊ ಈ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ನ ನೀವು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್, ಇಂಡಿಯಾ ಆ್ಯಂಡ್ ಫ್ರಾನ್ಸ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್. ಇಂಡಿಯಾ ಮತ್ತು ಫ್ರಾನ್ಸ್ ಈಗ ಒಂದು ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ನ ಸ್ಟಾರ್ಟ್ ಮಾಡ್ಕೊಂಡಿದೆ. ಲೀಡರ್ಸ್ ಅನ್ವೀಲ್ಡ್ ಹಾರಿಸಾನ್ 2047 ರೋಡ್ ಮ್ಯಾಪ್. ಈ ಹಾರಿಸಾನ್ 2000 ರೋಡ್ ಮ್ಯಾಪ್ ವಾಸ್ ರೀಸೆಂಟ್ಲಿ ಇನ್ ನ್ಯೂಸ್. ಎರಡು ದೇಶಗಳ ಮಧ್ಯೆ ಅಂತ ಬರುತ್ತೆ. ಸೊ ರಿಮೆಂಬರ್, ಹಾರಿಸಾನ್ 2047 ಅಂತ ಪದ ನೋಡಿದ್ದಲ್ಲಿ ಇಮಿಡಿಯೇಟಾಗಿ ನಿಮ್ಗೆ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅಂತಂದರೆ ಎರಡು ದೇಶ, ಒಂದು ಇಂಡಿಯಾ ಇನ್ನೊಂದು ಫ್ರಾನ್ಸ್, ಈ ಒಂದು ಒಪ್ಪಂದ ಮತ್ತು ಈ ಒಂದು ಅಗ್ರಿಮೆಂಟ್ನ ಸೈನ್ ಮಾಡ್ಕೊಳ್ತಾರೆ. ಏರಿಯಾಸ್ ಆಫ್ ಕೋಆಪರೇಷನ್ ಏನು? ಗ್ಲೋಬಲ್ ಎಂಗೇಜ್ಮೆಂಟ್ ಆ್ಯಂಡ್ ಕ್ಲೈಮೇಟ್ ಇನಿಷಿಯೇಟಿವ್ಸ್ ಬಗ್ಗೆ ಇವರು ಡಿಸ್ಕಸ್ ಮಾಡ್ತಾರೆ ಈ ಒಂದು ಅಗ್ರಿಮೆಂಟಲ್ಲಿ. ರಿಫಾರ್ಮಿಂಗ್ ಮಲ್ಟಿಲ್ಯಾಟ್ರಲಿಸಮ್ ಅಂದರೆ ಎಂಫಸಿಸ್ ಫಾರ್ ದ ನೀಡ್ ಫಾರ್ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ರಿಫಾರ್ಮ್. ದೇ ಆಲ್ಸೋ ರಿಲೇಟೆಡ್ ನೆಸೆಸಿಟಿ ಫಾರ್ ರಿಫಾರ್ಮಿಂಗ್ ಮಲ್ಟಿಸೆಕ್ಟರ್ ಡೆವಲಪ್ಮೆಂಟಲ್ ಬ್ಯಾಂಕ್ಸ್. ಅಂದರೆ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲಲ್ಲಿ 5 ಪರ್ಮನೆಂಟ್ ಮೆಂಬರ್ಸ್ ಇದ್ದಾರೆ. ಯಾರ್ಯಾರು? ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ಯುನೈಟೆಡ್ ಕಿಂಗ್ಡಮ್, ಫ್ರಾನ್ಸ್, ರಷ್ಯಾ ಮತ್ತು ಚೈನಾ. ಇವ್ರು ಬಿಟ್ಟು ಹೊಸ ಮೆಂಬರ್ಸ್ನ ಪರ್ಮನೆಂಟ್ ಮೆಂಬರ್ಸಾಗಿ ಮಾಡಬೇಕು. ಅದ್ರ ರಿಫಾರ್ಮ್ಸ್ನ ತರೋದ್ರ ಮೂಲಕ ಒಂದು ಕೋಆಪ್ರೇಷನ್ ಅಗ್ರಿಮೆಂಟ್ ನಡೆಯುತ್ತೆ. ಇಂಡೋ ಪೆಸಿಫಿಕ್ ಕೋಆಪ್ರೇಷನ್ ಆ್ಯಂಡ್ ಡಿಫೆನ್ಸ್ ಪಾರ್ಟ್ನರ್ಶಿಪ್. ಇಂಡೋ ಪೆಸಿಫಿಕ್ ರೀಜನ್ ಅಂದರೆ ಈ ಮೆರಿಟೈಮ್ ರೀಜನ್ ಏನಿರುತ್ತೆ ಅಲ್ಲಿ ಹೇಗೆ ನಾವು ಕೋಆಪ್ರೇಟ್ ಮಾಡ್ಬೋದು. ಮತ್ತು ಡಿಫೆನ್ಸ್ ಪಾರ್ಟ್ನರ್ಶಿಪ್, ಈಗ ರಫೇಲ್ ಏನಿದೆ, ಜೆಟ್ ಏನಿದೆ ಅಥವಾ ಫೈಟರ್ ಏರ್ಕ್ರಾಫ್ಟ್ ಏನಿದೆ ಅದು ಫ್ರಾನ್ಸಿಂದ ಇಂಪೋರ್ಟ್ ಮಾಡ್ಕೊಂಡಿರುವಂಥದ್ದು. ಈ ಥರ ಪಾರ್ಟ್ನರ್ಶಿಪ್ನ ಹೇಗೆ ಎನ್ಹ್ಯಾನ್ಸ್ ಮಾಡಬೇಕು ಆ ಥರದ್ದೊಂದು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ. ಸೊ ದ ಟಾಟಾ ಗ್ರೂಪ್ ಆ್ಯಂಡ್ ಏರ್ಬಸ್ announced a joint venture to build H-125 helicopters as well. Subsequently, India-France Year of Innovation 2026ನ ಇಯರ್ ಆಫ್ ಇನೋವೇಷನ್ ಅಂತ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಫ್ರೆಂಚ್ ಅಶೋರ್ಡ್ ಇಂಡಿಯಾ ಆಫ್ ಸಪೋರ್ಟ್ ಟು ಆರ್ಗನೈಸ್ ದಿ ಒಲಿಂಪಿಕ್ಸ್ ಇನ್ ದ ಕಂಟ್ರಿ ಇನ್ ದ ನಿಯರ್ ಫ್ಯೂಚರ್. ಒಲಿಂಪಿಕ್ಸ್ನ ಮುಂದೆ ನಾವು ಆರ್ಗನೈಸ್ ಮಾಡಲಿಕ್ಕೋಸ್ಕರ ಫ್ರೆಂಚ್ ಸಪೋರ್ಟ್ ಕೂಡ ನಮಗೆ ಸಿಗುತ್ತೆ. ಬೋತ್ ಲೀಡರ್ಸ್ ಸ್ಟ್ರಾಂಗ್ಲಿ ಕಂಡೆಮ್ ದ ಟೆರರಿಸ್ಟ್ ಅಟ್ಯಾಕ್ ಆನ್ ಇಸ್ರೇಲ್, ಎಕ್ಸ್ಪ್ರೆಸಿಂಗ್ ಸಾಲಿಡಾರಿಟಿ ವಿತ್ ಇಟ್ಸ್ ಪೀಪಲ್. ಸೊ ಇವರು ಟೆರರಿಸಮ್ ಆ್ಯಕ್ಟಿವಿಟೀಸ್ ನಡಿಬಾರ್ದು ಅಂತ ಹೇಳಿ ಕೂಡ ಒಪ್ಪಂದ ನಡೆಸ್ಕೊಳ್ತಾ ಹೋಗ್ತಾರೆ. ಸಿಮಿಲರ್ಲಿ ಸ್ಪೇಸ್, ಸೈಬರ್ ಸ್ಪೇಸ್ ಆ್ಯಂಡ್ ಡಿಜಿಟಲ್ ಕೋಆಪರೇಷನ್ ಅಂದರೆ ಅಕ್ನಾಲಜಿಂಗ್ ಲಾಂಗ್ ಸ್ಟ್ಯಾಂಡಿಂಗ್ ಕೊಲಾಬ್ರೇಷನ್. ಸ್ಪೇಸ್, ನಮ್ಮ ಸ್ಪೇಸ್ ಸೆಕ್ಟರ್ ಇಸ್ರೋ ಆಗಿರ್ಬೋದು. ಲೀಡರ್ಸ್ ಎಸ್ಟಾಬ್ಲಿಷ್ ಸ್ಟ್ರಾಂಗ್ ಸ್ಟ್ರಾಟಜಿಕ್ ಸ್ಪೇಸ್ ಡೈಲಾಗ್. ಸೊ ಹೇಗೆ ಇದನ್ನು ಡೆವಲಪ್ ಮಾಡ್ಕೊಳ್ತಾ ಹೋಗಬೇಕು, ಹೇಗೆ ಎನ್ಹ್ಯಾನ್ಸ್ ಮಾಡ್ಕೊಳ್ತಾ ಹೋಗಬೇಕು, ಡೀಪರ್ ಸ್ಪೇಸ್ ರಿಸರ್ಚ್ R&Dನ ಹೇಗೆ ನಡೆಸಬೇಕು ಅನ್ನೋದೇ ಈ ಒಂದು ಕೋಆಪರೇಷನ್ ಮೂವ್ಮೆಂಟ್ ಮೂಲಕ ಇಬ್ಬರು ಅಂದರೆ ಇಂಡಿಯಾ ಮತ್ತು ಫ್ರಾನ್ಸ್ ಸೈನ್ ಮಾಡ್ತಾ ಹೋಗ್ತಾರೆ. ನ್ಯೂಕ್ಲಿಯರ್ ಎನರ್ಜಿ ಮತ್ತು ಕ್ಲೈಮೇಟ್ ಇನಿಷಿಯೇಟಿವ್ಸ್ ಬಗ್ಗೆ ಒಪ್ಪಂದ ನಡೆಯುತ್ತೆ. ಟ್ರೇಡ್ ಆ್ಯಂಡ್ ಎಕನಾಮಿಕ್ ಕೋಆಪರೇಷನ್ ಕೂಡ ಬಗ್ಗೆ ಒಪ್ಪಂದ ನಡೆಯುತ್ತೆ. ಎಜುಕೇಷನಲ್ ಟೈಸ್, ಫ್ರಾನ್ಸ್ ಅನೌನ್ಸ್ಡ್ ಎ ಗೋಲ್ ಟು ವೆಲ್ಕಮ್ 30,000 ಇಂಡಿಯನ್ ಸ್ಟೂಡೆಂಟ್ಸ್ ಬೈ 2030. ಈ ಎಲ್ಲ ಇನಿಷಿಯೇಟಿವ್ಸ್ ಅಂದರೆ ಎಜುಕೇಷನ್, ಟ್ರೇಡ್ ರಿಲೇಟೆಡ್, ಎಕನಾಮಿಕ್ ರಿಲೇಟೆಡ್ ಎಲ್ಲದರ ಬೇಸಿಸ್ ಮೇಲೂ ಇವರು ಒಪ್ಪಂದ ಮಾಡ್ತಾ ಬರ್ತಾರೆ. ನೆಕ್ಸ್ಟು ಬಂದು ಮಿನಿಮಲ್ ರೇಡಿಯೋ ಆಕ್ಟಿವ್ ಡಿಸ್ಚಾರ್ಜಸ್ ಬೇಸ್ಡ್ ಆನ್ ಅನಾಲಿಸಿಸ್ ಆಫ್ ರೇಡಿಯೋಲಾಜಿಕಲ್ ಡೇಟಾ ಆಫ್ 20 years from 6 nuclear power plants based in India. Researchers at the Baba Atomic Research Center, Mumbai have found that radioactive discharges from nuclear plants and the resultant potential environment have been minimal. So, ಈ ನ್ಯೂಕ್ಲಿಯರ್ ಪ್ಲಾಂಟ್ಸ್ ಇರುತ್ತೆ, ಅಲ್ಲಿ ನ್ಯೂಕ್ಲಿಯರ್ ಎಮಿಷನ್ಸ್ ನಡೆಯುತ್ತೆ. ಆ ರೇಡಿಯೋ ಆಕ್ಟಿವ್ ಎಮಿಷನ್ಸ್ ಏನಾದರೂ ಹಾನಿ ಆಗುತ್ತಾ? ಇಂಡಿಯಾ ಅಲ್ಲಿ ಅದರ ಇಂಪ್ಯಾಕ್ಟ್ ಸಿಗ್ನಿಫಿಕೆಂಟ್ಲಿ ಕಡಿಮೆ ಇದೆ ಅಂತ ಹೇಳ್ತಾರೆ. While samples were collected and measured for various radius of 30 km of each nuclear plant, the concentration of fission products beyond 5 km radius was below the minimum detectable level. ಸೊ ಒಂದು ಪ್ಲಾಂಟ್ ಅಂತ ತೊಗೊಂಡಾಗ ಇದು ಪ್ಲಾಂಟ್ ಅಂತ ತೊಗೊಳ್ಳೋಣ. ಇಲ್ಲಿ ಸರಿಸುಮಾರು 30 ಕಿಲೋಮೀಟರ್ ಮತ್ತು 5 ಕಿಲೋಮೀಟರ್ ಇದು ರೇಡಿಯಸ್ ಮೂಲಕ ಸ್ಯಾಂಪಲ್ಸ್ನ ತೊಗೊಳ್ತಾರೆ. ಅಲ್ಲೇನಾದರೂ ರೇಡಿಯೋ ಆ್ಯಕ್ಟಿವ್ ಎವಿಡೆನ್ಸ್ ಏನಾದ್ರು ಕಾಣಿಸ್ತಿದೆಯಾ ಅಂತ ನೋಡ್ತಾರೆ. ನೋಡಿದಾಗ ಇವ್ರು ಕಾಣಿಸಿದ್ದು ಇಲ್ಲಿ ಮಿನಿಮಲ್ ಇಂಪ್ಯಾಕ್ಟ್ ಆಗುತ್ತೆ. ಎಷ್ಟು? 5 ಕಿಲೋಮೀಟರ್ ರೇಡಿಯಸಲ್ಲಿ ಮತ್ತು 30 ಕಿಲೋಮೀಟರ್ ರೇಡಿಯಸಲ್ಲಿ. ದಟ್ ಹ್ಯಾಪನ್ಸ್ ಟು ಬಿ ಎನ್ ಇಂಪಾರ್ಟೆಂಟ್ ಫ್ಯಾಕ್ಟರ್. ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್. 3% ಆಫ್ ದ ಟೋಟಲ್ ಎಲೆಕ್ಟ್ರಿಸಿಟಿ ನಮ್ಮ ದೇಶದಲ್ಲಿ ಏನಾಗುತ್ತೆ ಅದು ಎಲೆಕ್ಟ್ರಿಸಿಟಿ ನ್ಯೂಕ್ಲಿಯರ್ ಎನರ್ಜಿಯಿಂದನೇ ಬರುವಂಥದ್ದು. ದಿ ಆಪರೇಷನ್ ಫೇಸ್ ಆಫ್ ಎ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಇಸ್ ಜನರಲಿ ಲಾಂಗೆಸ್ಟ್ ಫೇಸ್. ಪ್ರೆಸೆಂಟ್ಲಿ ಇಂಡಿಯಾ ಹ್ಯಾಸ್ 22 ಆಪರೇಟಿಂಗ್ ರಿಯಾಕ್ಟರ್ಸ್ ಇರುತ್ತೆ. 22 ರಿಯಾಕ್ಟರ್ಸ್ ಇರುತ್ತೆ. 18 ರಿಯಾಕ್ಟರ್ಸ್ ಆರ್ pressurized heavy water
ಆ್ಯಂಡ್ 4 ಆರ್ ಲೈಟ್ ವಾಟರ್ ರಿಯಾಕ್ಟರ್ಸ್. 22 ಆಪರೇಟಿಂಗ್ ರಿಯಾಕ್ಟರ್ಸ್ ಇರುತ್ತೆ. ಅದರಲ್ಲಿ 18 ಬಂದು ಪ್ರೆಷರೈಸ್ಡ್ ಹೆವಿ ವಾಟರ್ ರಿಯಾಕ್ಟರ್ಸ್, 4 ಬಂದು ಲೈಟ್ ವಾಟರ್ ರಿಯಾಕ್ಟರ್ಸ್. The world's first thorium-based nuclear power plant Bhavani using uranium-233 is being set up in Kalpakkam in Tamil Nadu. ಈ ಫಸ್ಟ್ ಥೋರಿಯಂ ಬೇಸ್ಡ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಭವಾನಿ ಇದು ಎಲ್ಲಿರುತ್ತೆ? ಕಾಲ್ಪಾಕಂ, ತಮಿಳ್ನಾಡಲ್ಲಿರುತ್ತೆ. ಇಟ್ ಕ್ಯಾನ್ ಬಿ ವೆರಿ ಇಂಪಾರ್ಟೆಂಟ್ ಫ್ರಮ್ ಯುವರ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಇನ್ ಇಂಡಿಯಾ ಸಮ್ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಆರ್ ಕೆಪ್ಟ್ ಅಂಡರ್ ದ ಚೆಕ್ ಆಫ್ IAEA, ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ. ಇವ್ರು ಕೂಡ ಇದನ್ನು ನೋಡ್ತಾ ಇದ್ದಾರೆ, ಮಾನಿಟರ್ ಮಾಡ್ತಾ ಇದ್ದಾರೆ, ಸೊ ದಟ್ ಇಟ್ ಈಸ್ ನಾಟ್ ಯೂಸ್ಡ್ ಫಾರ್ ಎನಿ defense related purpose. Need for nuclear energy, it is clean, environmental friendly, load source of 24/7 electricity ಕೊಡುತ್ತೆ. It also has the potential which can ensure long term energy security. ನಮಗೆ ಎಲೆಕ್ಟ್ರಿಸಿಟಿನ ಲಾಂಗ್ ಟರ್ಮ್ ಪರ್ಪಸಲ್ಲಿ ಕೂಡ ಕೊಡುತ್ತೆ. ದೀಸ್ ಆರ್ ದ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ದಟ್ ವಿ ಹ್ಯಾವ್ ಥ್ರೂ ಔಟ್ ಇಂಡಿಯಾ. ನಿಮಗೆ ನೋಡ್ಕೊಳ್ಬೇಕಾಗಿರೋದು ಏನು ಅಂದರೆ ರಾಜಸ್ಥಾನ್, ಉತ್ತರ ಪ್ರದೇಶ್, ಮಹಾರಾಷ್ಟ್ರ, ಗುಜರಾತ್, ಕರ್ನಾಟಕ, ತಮಿಳುನಾಡು ಎಲ್ಲ ಕಡೆ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ಇದೆ. Now let's look into the next article. Western equine encephalitis virus. There is an outbreak of Western equine encephalitis virus. Western equine encephalitis is a mosquito-borne infection caused by the Western equine encephalitis virus. It belongs to Togiviridae family of viruses. It is long-stranded RNA genome and it has a combinant Eastern equine encephalitis virus and a SIDB-like virus. ಇದೆಲ್ಲ ಇಂಪಾರ್ಟೆಂಟ್ ಫ್ಯಾಕ್ಚುಯಲ್ ಡೇಟಾ ನೀವು ಎಕ್ಸಾಮಿನೇಷನ್ಗೆ ತಿಳ್ಕೊಳ್ಬೇಕಾಗಿರೋದು. Passerine birds are thought to be the reservoirs and equine species are intermediate host. The primary mode of transmission of infection to human beings is through mosquitoes. Mosquitoes ಮೂಲಕ ಈ ಒಂದು ಇನ್ಫೆಕ್ಷನ್ ಬರುತ್ತೆ. While most of the infections are asymptomatic, the infection may lead to severe consequences in rare cases. An estimated 4 to 5% of the cases may manifest as inflammation of the brain. Infection ಆಗುತ್ತೆ, inflammation of the brain ಆಗುತ್ತೆ, resulting in neurological symptoms as well as sequelae of the disease. With no specific antiviral treatment, symptomatic care is crucial, especially for neurological symptoms. ಏನು ಆ್ಯಂಟಿವೈರಲ್ ಟ್ರೀಟ್ಮೆಂಟ್ ಇಲ್ಲದೆ ಇರುವ ಕಾರಣ ಅದರ ಸಿಂಪ್ಟಮ್ಸ್ ಏನು ಬರುತ್ತೆ ಅದರ ಪ್ರಕಾರ ಟ್ರೀಟ್ಮೆಂಟ್ ನಡೆಸ್ಕೊಳ್ತಾ ಹೋಗಬೇಕು. ಅಂದರೆ ಜ್ವರ ಬಂದಿದ್ದಲ್ಲಿ ಜ್ವರಕ್ಕೆ ಬೇಕಾಗಿರುವಂತಹ ನಾವು ಒಂದು ಟ್ರೀಟ್ಮೆಂಟ್ನ ಕೊಡುವಂಥದ್ದು, ನ್ಯೂರಲಾಜಿಕಲ್ ಸಿಂಪ್ಟಮ್ಸ್ ಕಾಣಿಸ್ಕೊಳ್ತು ಅಂತಂದರೆ ಅದಕ್ಕೆ ಬೇಕಾಗಿರುವಂತಹ ಮೆಡಿಸಿನ್ಸ್ನ ಕೊಡುವಂಥದ್ದನ್ನು ನಾವು ಇಲ್ಲಿ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. Next topic ಬಂದು ಆಸ್ಟ್ರೇಲಿಯನ್ ಓಪನ್. ದಿಸ್ ಕ್ಯಾನ್ ಒನ್ಸ್ ಅಗೇನ್ ಬಿ ಇಂಪಾರ್ಟೆಂಟ್ ಫ್ರಮ್ ಯೋರ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ನಿಮ್ಮ ಪ್ರಿಲಿಮಿನರಿ ಎಕ್ಸಾಮಿನೇಷನ್ಗೆ ಇಂಪಾರ್ಟೆಂಟ್ ಆಗುತ್ತೆ. 43-year-old third Indian man in the open era to win a major men's doubles title, joining Leander Paes and Mahesh Bhupathi. Only the iconic Leander Paes and Mahesh Bhupathi have won major titles for India in men's tennis, while trailblazer Sania did it in women's tennis. For Bopanna, it is the second Grand Slam title, having won the French Open mixed doubles trophy with Canada's Gabriela Dabrowski in 2017. So ನಮ್ಮ ಬೋಪಣ್ಣರವರು ಈಗ ಆಸ್ಟ್ರೇಲಿಯನ್ ಓಪನ್ನ ಗೆದ್ದಿದ್ದಾರೆ, ವಿಚ್ ಕ್ಯಾನ್ ಬಿ ವೆರಿ ಇಂಪಾರ್ಟೆಂಟ್ ಫ್ರಮ್ ಯೋರ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್. ಇಟ್ ಇಸ್ ದ ಫಸ್ಟ್ ಟೈಮ್ ಬೋಪಣ್ಣ ಹ್ಯಾಸ್ ವಾನ್ ಎ ಮೇಜರ್ ಟೈಟಲ್, ಹ್ಯಾವಿಂಗ್ ಲಾಸ್ಟ್ ಇಟ್ಸ್ ಫೈನಲ್ಸ್ ಇನ್ US Open in 2010 and 2023. Ebden 36 has now won 2 major men's doubles titles. He is the 28th Australian man to win the Australian Open men's doubles crown. ಇದು oldest man wins the Grand Slam double titles. 43-year-old can be important from your preliminary examination point of view. Rohan Bopanna has won 24 ATP doubles titles since, with 5 of them coming in the Masters. Bopanna's partnership with Pakistani tennis ace Aisimullah Qureshi was particularly fruitful for Rohan Bopanna. The duo, dubbed the Indo-Pak Express, won 5 titles together from 2010 to 2014, including Paris Masters in 2011, which was Rohan Bopanna's first ever ATP Masters title. ಇದೆಲ್ಲ ಫ್ಯಾಕ್ಚುಯಲ್ ಡೇಟಾ ನೀವು ನೋಡ್ಕೊಳ್ಬೇಕಾಗಿರೋಂಥದ್ದು. ಮತ್ತು ಆಸ್ಟ್ರೇಲಿಯನ್ ಓಪನ್ ಬಂದು ಇಟ್ ಈಸ್ ಎ ಮೇಜರ್ ಟೆನ್ನಿಸ್ ಟೂರ್ನಮೆಂಟ್ ಹೆಲ್ಡ್ ಆ್ಯನ್ಯುಯಲಿ ಇನ್ ಮೆಲ್ಬರ್ನ್ ಪಾರ್ಕ್ ಇನ್ ಮೆಲ್ಬರ್ನ್ ಓವರ್ ದ ಲಾಸ್ಟ್ ಫೋರ್ಟ್ನೈಟ್ ಆಫ್ ಜಾನ್ವರಿ. ಆಸ್ಟ್ರೇಲಿಯನ್ ಓಪನ್ ಮೆಲ್ಬೋರ್ನಲ್ಲಿ ನಡೀತಿರುತ್ತೆ. The Open is the first of the 4 Grand Slam tournaments to be held each year. French Open ಇನ್ನೊಂದು, ವಿಂಬಲ್ಡನ್ ಮತ್ತು US Open. ಸೊ ಆಸ್ಟ್ರೇಲಿಯನ್ ಓಪನ್ ಅಂತ ಏನಿರುತ್ತಲ್ಲ, ಸಿಮಿಲರ್ ಆಗಿ ಫ್ರೆಂಚ್ ಓಪನ್, US Open ಮತ್ತು ವಿಂಬಲ್ಡನ್ ಅಂತ ಇರುತ್ತೆ. ದ ಟೂರ್ನಮೆಂಟ್ ಇಸ್ ಫಾರ್ ಬೋತ್ ಮೆನ್ ಆ್ಯಂಡ್ ವಿಮೆನ್. ಆಸ್ಟ್ರೇಲಿಯನ್ ಓಪನ್ ವಾಸ್ ಪ್ಲೇಡ್ ಆನ್ ಗ್ರಾಸ್ ಕೋಚ್ prior to 1998. Since then, 3 types of hard court surfaces have been used: green colored rebound ASAP, blue plexi cushion as well as ಬ್ಲೂ ಗ್ರೀನ್ ಸೆಟ್. ಈ ಒಂದು ಮೇಲೆ ಈ ಒಂದು
ಟೆನ್ನಿಸ್ನ ನಡೆಸ್ತಾ ಹೋಗ್ತಾರೆ. ಇಲ್ಲಿಗೆ ಈ ಒಂದು ಟಾಪಿಕ್ ಡಿಸ್ಕಷನ್ ಅಂತ್ಯವಾಗುತ್ತೆ. ಇಫ್ ಯು ಲೈಕಿಂಗ್ ದೀಸ್ ಇನಿಷಿಯೇಟಿವ್ಸ್, ಪ್ಲೀಸ್ ಟು ಲೈಕ್, ಹಿಟ್ ದ ಸಬ್ಸ್ಕ್ರೈಬ್ ಬಟನ್ ಆ್ಯಂಡ್ ಶೇರ್ ಇಟ್ ವಿತ್ ಯುವರ್ ಫೆಲೋ ಆಸ್ಪಿರೆಂಟ್ಸ್. ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫೆಲೋ ಆಸ್ಪಿರೆಂಟ್ಸ್ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದಿ ಬೆಸ್ಟ್.